2022ರಲ್ಲಿ ನಿಮ್ಗೆ ನಾಟ್ಯ ಕೋವಿದೆ ಅಂತ ಅಂದ್ಬಿಟ್ಟು ಪ್ರಶಸ್ತಿಯನ್ನ ಕೊಡ್ತಾರೆ. ಅಮೆರಿಕಾದಲ್ಲಿ ಕಲಾ ಸೇವೆಯನ್ನ ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದದನ್ನ ನೋಡಿ ನನಗೆ ಆ ನಾಟ್ಯ ಕೋವಿದೆ ಅನ್ನೋ ಪ್ರಧಾನಮಂತ್ರಿಗಳ ಪ್ರಶಸ್ತಿ ಕೊಡ್ತಾರೆ. ಹೇಗೆ ನೀವು ಎಂಟ್ರಿ ಕೊಟ್ರಿ ಕಿರಿತರೆ? ಅಶ್ವಿನಿ ನಕ್ಷತ್ರದ ಪ್ರೊಡ್ಯೂಸರ್ ಇಂದ ಕರೆ ಬಂತು, ನಿಮ್ಗೆ ಆಕ್ಟಿಂಗ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಅಯ್ಯೋ ಖಂಡಿತ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ನಿಮ್ಮ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು? ಕಿತ್ತೂರು ರಾಣಿ ಚೆನ್ನಮ್ಮ. ಅದು ನಾನ್ ನೋಡಿದಂತ ಮೊದಲನೇ ಸಿನಿಮಾ. ನನಗೆ ದೇಶಭಕ್ತಿ ಅನ್ನೋದು ಬಂದಿದ್ದು ಆ ಸಿನಿಮಾದಿಂದಾನೆ. ಎಸ್ ಮ್ಯಾಮ್, ಬಿಗ್ ಬಾಸ್ ಮನೆಯಲ್ಲಿ ನೀವು ಕಂಟೆಸ್ಟೆಂಟ್ ಆಗಿ ಬಂದ್ರಿ, ಎಲ್ಲ ಚೆನ್ನಾಗಾಗಿತ್ತು. ಬಟ್ ಒಂದೇ ವಾರಕ್ಕೆ ನೀವು ಬಂದ್ಬಿಟ್ರಿ, ಅದು ನಮ್ಗೆ ತುಂಬ ಬೇಜಾರಿದೆ. ಸೊ ನೀವು ಇನ್ನೂ ಇರ್ತಿದ್ರಿ. ಬಟ್ ಹೇಗಿದೆ ಆ ಅನುಭವ ನಿಮಗೆ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು, ಕಿಚ್ಚ ಸುದೀಪ್ ಸರ್ ಮೀಟ್ ಆಗಿರೋದಾಗಿರ್ಬೋದು, ಹೇಗಿದೆ ನಿಮ್ಗೆ ಆ ಅನುಭವ? ಎಕ್ಸಲೆಂಟ್ ಅನುಭವ ಆಕ್ಚುಲಿ. ಈಗ ನೀವೇ ಹೇಳಿದಾಗೆ ಪ್ರತಿಯೊಬ್ರು ನಾನು ಮನೆಯಿಂದ ಹೊರಗಡೆ ಬಂದಾಗಿಂದ ಪ್ರತಿಯೊಬ್ರು ನೀವು ಬರೋವಂಥ ಕಂಟೆಸ್ಟೆಂಟ್ ಆಗಿರ್ಲಿಲ್ಲ ಅಂತ ಅದನ್ನ ಕೇಳಿಸ್ಕೊಳ್ಳೋದೇ ಒಂದು ಖುಷಿ ಆಗ್ತಾ ಇದೆ ನನಗೆ. ಹೊರಗಡೆ ಬಂದಾಗಿಂದ ನೋಡಿ, ಬಂದು ಇವತ್ತಿಗೆ ಒಂದು ತಿಂಗಳಾಯ್ತು. ಪ್ರತಿಯೊಬ್ರು ಎಲ್ಲಿ ಸಿಕ್ಕಿದ್ರು ಅಯ್ಯೋ ನೀವು ಬರೋವಂಥವ್ರು ಆಗಿರ್ಲಿಲ್ಲ, ಅದೇ ಒಂದು ನಮಗೆ ಪ್ರಶಸ್ತಿ ಸಿಕ್ಕಿದ ಹಾಗೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮನೆ ಒಳಗೂ ಸಹ ಆಕ್ಚುಲಿ ಮನೆ ಒಳಗೆ ಅನುಭವ ಅನ್ನೋದಕ್ಕೆ ಇನ್ನೂ ಅನುಭವ ಶುರುವಾಗಿರ್ಲಿಲ್ಲ. ಏನು ಶುರುವಾಗಿರ್ಲಿಲ್ಲ. ಟಾಸ್ಕ್ಗಳು 1-2 ಮಾಡಿದ್ವಿ ಸುಮಾರಾಗಿ. ಇನ್ನು ಕ್ಯಾಪ್ಟನ್ಸಿ ಬಂದಿರ್ಲಿಲ್ಲ, ಏನು ಬಂದಿರ್ಲಿಲ್ಲ. ಆಕ್ಚುಲಿ ನನಗೆ ಬಿಗ್ ಬಾಸ್ ಅನುಭವ ಆಗಿಲ್ಲ ಅಂತಾನೆ ಹೇಳ್ಬೇಕು. ಒಂದು ವಾರದಲ್ಲಿ. ಬಟ್ ಮನೆ ಒಳಗೆ ಇದ್ದಿದ್ದಂಥ 1 ವಾರದಲ್ಲಿ ಎಲ್ಲರೂ ಒಂಥರ ನನ್ನ ಹೈ ಎನರ್ಜಿನ ಇಷ್ಟಪಡೋರು ಮಕ್ಕಳು. ಈಗ ಹೋದ್ವಾರ ದೀಪಾವಳಿ ಹಬ್ಬದ ದಿನ ಬಿಗ್ ಬಾಸ್ ಅವ್ರು ಮತ್ತೆ ನನ್ನ ಮನೆ ಒಳಗೆ ಕಳಿಸಿದ್ರು ಒಂದಿನ. ಅವಾಗ ಹೋದಾಗ್ಲೂ ಎಲ್ಲರೂ ತ್ರಿವಿಕ್ರಮ ಅದೇ ಹೇಳ್ತಾ ಇದ್ರು, ಟಾಸ್ಕ್ ಅಂತ ಬಂದಾಗ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ, ಮೇಡಮ್ ಇರಬೇಕಾಗಿತ್ತು, ಈಗ ನಿಮ್ಮ ಎನರ್ಜಿ ಬೇಕಾಗಿತ್ತು ಅಂತ ಅವ್ರು ಹೇಳಿದ್ರು. ಪ್ರತಿಯೊಬ್ರು ಹೇಳಿದ್ರು, ನೀವು ಬೇಗ ರೆಡಿ ಆಗೋದಾಗ್ಲಿ, ಬೇಗ ಎಲ್ರಿಗೂ ಅಡುಗೆ ಮಾಡ್ಕೊಡೋದಾಗ್ಲಿ, ನೀವಿದ್ದಂಥ ಒಂದು ನಾನು ಎಲ್ಲಿ ಹೋದ್ರು ಒಂಥರ ಖುಷಿ ವಾತಾವರಣನ ಸೃಷ್ಟಿಸ್ತೀನಿ. ಮತ್ತೆ ನಾನೊಂದು ಸ್ವಲ್ಪ ಎನರ್ಜೆಟಿಕ್ ಅಲ್ಲ, ಸೊ ಹಾಗಾಗಿ ಎಲ್ರಿಗೂ ಅದೇ ಎನರ್ಜಿ ಬರೋ ಹಾಗೆ. ಬಟ್ ಆದ್ರೂ ಈ ವಯಸ್ಸಲ್ಲಿ ನಿಮ್ಗೆ ಇಷ್ಟೊಂದು ಎನರ್ಜಿ ಇದೆಯಲ್ಲ, ಏನ್ ಸೀಕ್ರೆಟ್ ಅಂತ? ಸೀಕ್ರೆಟ್ ಅದು ಕೆಲವರು ಹುಟ್ಟುಗುಣ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವ್ರು ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂದ್ರು. ಸೀಕ್ರೆಟ್ ಏನು ಅಂತಂದ್ರೆ ನೋಡಿ, ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಆಕ್ಟಿವ್ ಆಗಿ ಬೆಳೆದ್ ಬಂದವಳು. ಭರತನಾಟ್ಯ, ಶಾಸ್ತ್ರೀಯ ನೃತ್ಯ ಅನ್ನೋದು ಇದೆಯಲ್ಲ, ಅದು ನಿಮ್ಮನ್ನು ಯಾವಾಗ್ಲೂ ತುದಿಗಾಲ ಮೇಲೆ ಇರೋ ಹಾಗೆ ಮಾಡುತ್ತೆ. ಬುದ್ಧಿನೂ ಚುರುಕಾಗಿರುತ್ತೆ. ಆಮೇಲೆ ನಿಮ್ಮ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಏನತ್ತೆ ತುಂಬಾ ಚುರುಕಾಗಿರ್ತೀರಾ. ಯಾಕಂದ್ರೆ ನೋಡಿ, ಶಾಸ್ತ್ರೀಯ ನೃತ್ಯದಲ್ಲಿ ನಿಮ್ಮ ಮನಸ್ಸು ಸಂಗೀತದ ಮೇಲೆ ಇರಬೇಕು, ನಿಮ್ಮ ಎಕ್ಸ್ಪ್ರೆಷನ್ಸ್ ಮೇಲೆ ಇರಬೇಕು, ಹಾವಭಾವದ ಮೇಲೆ ಇರಬೇಕು, ಮುದ್ರೆಗಳ ಮೇಲೆ ಇರಬೇಕು, ಸಂಗೀತ ತಾಳದ ಕರೆಕ್ಟ್ ಆಗಿರ್ಬೇಕು, ಪ್ಲಸ್ ನಿಮ್ ಕೋರಿಯೋಗ್ರಫಿನೂ ಮರೆಯೋ ಹಾಗಿಲ್ಲ. ಹೌದು. ಹಾಗಾಗಿ ನಿಮ್ಮ ಮನಸ್ಸು ಒಂಥರ ತುಂಬಾ ಚುರುಕಾಗಿರುತ್ತೆ. ಸೊ ಅದೇ ಇರಬಹುದು ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಆ ಚುರುಕ್ತನ ಎಲ್ಲರೂ ಬಿಗ್ ಬಾಸ್ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ. ಬಟ್ ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ ಎಲ್ಲ ನಿಮ್ಗೆ ಇದಾಗಿದ್ರಾ, ಓಕೆ ಅನ್ಸ್ತಿದ್ರಾ, ಬೆರ್ತಿದ್ರಾ ನಿಮ್ ಜೊತೆ ಅಂತ? ಮಂಜು ಒಬ್ಬರನ್ನ ಬಿಟ್ಟು ಚೆನ್ನಾಗಿ ಬೆರ್ತಿದ್ರು. ಮಂಜುಗೂ ನನ್ಗೂ ಸ್ವಲ್ಪ ಆಗ್ ಬರ್ತಿರ್ಲಿಲ್ಲ. ಓಕೆ, ನೀವು 17 ವರ್ಷಗಳ ಕಾಲ ವಿದೇಶದಲ್ಲಿದ್ರಿ. ಸೊ ಶಾಸ್ತ್ರೀಯ ನೃತ್ಯಕ್ಕಾಗಿ ಅಂತಾನೆ ಅಲ್ಲಿ ಹೋಗಿ ನೀವು ವಿಚ್ಛೇದನ ಕೊಡ್ತಾ ಇದ್ರಿ. ಇದ್ರ ಜೊತೆಗೆ ನೀವು ಅಲ್ಲಿ ಕನ್ನಡ ಪರದ ಬಗ್ಗೆ ಕೆಲವೊಂದು ಹೋರಾಟವನ್ನ ಮಾಡ್ತೀರಾ. ಸೊ ಅಲ್ಲಿ ನಿಮ್ಗೆ ಕನ್ನಡಿಗರು ಸಿಕ್ಕಿದ್ರಾ ಅಂತ? ಸಿಕ್ಕಿ ನಿಮ್ಗೂ ಕೂಡ ಅವರು ಬೆಂಬಲವನ್ನ ಕೊಟ್ಟಿದ್ರಾ? 17 ವರ್ಷಗಳ ಹಿಂದೆ, 17 ವರ್ಷ ಅಲ್ಲ, ನಾನು ಹೋಗಿ ಆಗ್ಲೇ 30 ವರ್ಷ. ಓಕೆ. ಹೋದಾಗ ಇವಾಗಿರುವಷ್ಟು ಭಾರತೀಯರು ಅವಾಗ ಅಮೆರಿಕದಲ್ಲಿ ಇರ್ಲಿಲ್ಲ, ಕಮ್ಮಿ ಇದ್ರು, ತುಂಬಾ ಕಡಿಮೆ ಇದ್ರು. ಓಕೆ. ಇವಾಗೇನು ನಿಮಗೆ ಭಾರತ ಯಾವುದು ಅಮೆರಿಕ ಯಾವುದು ಗೊತ್ತೇ ಆಗೋದಿಲ್ಲ, ಅಷ್ಟು ಭಾರತೀಯರಿದ್ದಾರೆ ಇವಾಗ. ಸೊ ಹಾಗಾಗಿ ನಾನು ಹೋದಾಗ 1997ರಲ್ಲಿ ನಾನು ಹೋದಾಗ ತುಂಬಾ ಕಡಿಮೆ ಭಾರತೀಯರಿದ್ರು. ಕನ್ನಡಿಗರು ಅಂತೂ ಇನ್ನೂ ಕಡಿಮೆ ಇದ್ರು. ಆವಾಗ ಇರುವಂತಹ ಕನ್ನಡಿಗರಿಗೆ ನಾನು ಹೋಗಿದ್ದು ಒಂಥರ ಮರುಭೂಮಿಯಲ್ಲಿ ನೀರ್ ಸಿಕ್ಕಿದಾಗ ಆಯ್ತು ಅವರಿಗೆ. ಅದ್ರಲ್ಲೂ ನಾನು ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡೋದು. ಆಮೇಲೆ ಶಾಸ್ತ್ರೀಯ ನೃತ್ಯ, ಶಾಸ್ತ್ರೀಯ ಸಂಗೀತ ಅಂದ ತಕ್ಷಣ ನಮ್ಮ ದೇಶವನ್ನ ಬಿಟ್ಟು ಹೊರಗಡೆ ಇರೋರಿಗೆ ತುಂಬಾ ಅದನ್ನ ಮಿಸ್ ಮಾಡ್ಕೊಳ್ತಿರ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಇದನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಅವ್ರು ನನಗೆ ತುಂಬಾನೇ ಪ್ರೀತಿ ವಿಶ್ವಾಸ ಕೊಟ್ಟು ನೋಡ್ಕೊಂಡ್ರು. ಒಂಥರ ಮನೆ ಮಗಳ ತರನೇ ಪ್ರತಿಯೊಬ್ರು ಕೂಡ ನಮ್ಮ ಮನೆ ಮಗಳೇ ಬಂದಿದ್ದಾಳೆ ಅನ್ನೋ ರೀತಿನಲ್ಲಿ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟು ಪ್ರೋತ್ಸಾಹ ಮಾಡಿದ್ರು. ಓಕೆ, ಅಲ್ಲಿ ನೀವು ಕನ್ನಡ ಪರ ಹೋರಾಡ್ತೀರಾ ಅಲ್ವಾ? ಸೊ ಅಲ್ಲಿ ನಿಮ್ಗೆ ಏನಾದ್ರು ಪಾಸಿಟಿವ್ ವೈಬ್ಸ್ ಸಿಕ್ತಾ ಅಂತ? ಕನ್ನಡ ಪರ ಹೋರಾಟ ಅಂತಂದ್ರೆ ಅದು ಹೋರಾಟ ಅಲ್ಲ. ಹೇಗೆ ಅಂತಂದ್ರೆ, ಇಲ್ಲಿಂದ ಹೋಗಿ ಅಲ್ಲಿ ನೆಲೆಸಿರುವಂತಹ ಪೋಷಕರಿಗೆ ಅವ್ರ ಮಕ್ಕಳು ಅಲ್ಲಿ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಏನಾಗುತ್ತೆ, ಮನೆ ಒಳಗಡೆ ಅಷ್ಟೇ ನಮ್ಮ ಸಂಸ್ಕೃತಿ ಸಿಗ್ತಾ ಇರತ್ತೆ. ಮನೆಯಿಂದ ಕಾಲ ಆಚೆಗೆ ತೆಗೆದ್ರೆ ಸಾಕು ಅಮೆರಿಕ ಸಂಸ್ಕೃತಿನೇ ಬರುತ್ತೆ. ಭಾಷೆ ಆಗ್ಬಹುದು, ಊಟ ತಿಂಡಿ ಆಗಬಹುದು,
ಮತ್ತೊಂದಾಗ್ಬೋದು, ಮಗದೊಂದಾಗಬಹುದು, ಎಲ್ಲ ಅಲ್ಲಿ ದೇಶಕ್ಕೆ ತಕ್ಕನಾಗ ಬರುತ್ತೆ. ಅದು ನಾವು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಒಂದು ಮಗು ಮನೆಯಿಂದ ಹೊರಗಡೆ 8 ರಿಂದ 10 ಅವರ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಸಂಸ್ಕೃತಿ ಮನೆ ಒಳಗೆ ಎಷ್ಟೊತ್ತು ಕಲಿಯುತ್ತೆ, ಮನೆಗೆ ಬಂದ್ಮೇಲೆ ಪೋಷಕರ ಜೊತೆಗೆ 1 ಅವರ್ 1-2 ಗಂಟೆಗಳ ಕಾಲ ಕಲಿಬಹುದು. ಸೊ ಹಾಗಾಗಿ ಎಲ್ಲಾ ಪೋಷಕರಿಗೂ ಏನಿರುತ್ತೆ ಅಂದ್ರೆ ಎಲ್ಲಿ ನಮ್ಮ ಭಾಷೆ ಇಲ್ಲೇ ಮರ್ತು ಹೋಗ್ಬಿಡುತ್ತೋ, ಈ ನೆಕ್ಸ್ಟ್ ಜನರೇಷನ್ಗೆ ಭಾಷೆನೇ ಇರಲ್ವೇನೋ ಅನ್ನೋ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ನಾನು ಮತ್ತೆ ನನ್ನ ರೀತಿನೇ ಕೆಲವು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಂತಹ ಕನ್ನಡಿಗರು ಏನ್ ಮಾಡಿದ್ವಿ, ಕನ್ನಡ ಕಲಿ ಅನ್ನೋ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಶನಿವಾರ ಭಾನುವಾರ ಎಲ್ಲ ಫ್ರೀ ಇರ್ತಾರೆ. ಎಷ್ಟು ಮೈಲ್ ಆದ್ರೂ ಪಾಪ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 60-70 ಕಿಲೋಮೀಟರ್ಗಳು ಪೋಷಕರು ಮಕ್ಕಳನ್ನ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಬರೋರು ಆ ಕ್ಲಾಸಿಗೆ. ಅವ್ರಿಗೆ ಅಲ್ಲಿ ಕನ್ನಡ ಬರೆಯೋದಕ್ಕೆ, ಕನ್ನಡ ಮಾತನಾಡೋದಕ್ಕೆ, ಆಮೇಲೆ ಕನ್ನಡದಲ್ಲೇ ಕಥೆಗಳನ್ನ ಹೇಳೋದಕ್ಕೆ, ಆ ರೀತಿಯಾದಂತಹ ತರಗತಿನ ಸುಮಾರು ವರ್ಷ ನಾನು ಮಾಡ್ಕೊಂಡು ಬಂದೆ ಅಲ್ಲಿ. ಓಕೆ. ಇನ್ನು 2022ರಲ್ಲಿ ನಿಮಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನಿಮಗೆ ನಾಟ್ಯ ಕೋವಿದೆ ಅಂತ ಅಂದ್ಬಿಟ್ಟು ಒಂದು ನಿಮಗೆ ಪ್ರಶಸ್ತಿನ ಕೊಡ್ತಾರೆ, ರಾಜ್ಯ ಪ್ರಶಸ್ತಿನ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಅದು ರಾಷ್ಟ್ರ ಪ್ರಶಸ್ತಿ ಆಕ್ಚುಲಿ. ಸೊ ಅದು ನಮ್ಮ ಪ್ರಧಾನಮಂತ್ರಿಗಳು ಅಮೆರಿಕಾಗೆ ಬಂದಾಗ, ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ HD ದೇವೇಗೌಡ ಅವರು ಶಿಕಾಗೋ ನಗರಕ್ಕೆ ಬಂದಿದ್ರು. ಅವಾಗ ಅವ್ರು ಪ್ರಧಾನಮಂತ್ರಿಗಳಾಗಿದ್ರು. ಆವಾಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, ನನ್ಗಿನ್ನೂ ಅವಾಗ 20-21. ಓಕೆ. ಇನ್ನು ಅವಾಗ ನೀವು ಎಂಟ್ರಿ ತಗೊಂಡಿರುವಂತದ್ದು. ಅವಾಗ ನಾನು ಅಮೆರಿಕಾದಲ್ಲಿ ಕಲಾ ಸೇವೆಯನ್ನ, ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದದನ್ನ ನೋಡಿ ತುಂಬಾ ಖುಷಿ ಪಟ್ಟು ಫೆಡರೇಷನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಅಂತ ಇದೆ ಅಮೆರಿಕಾದಲ್ಲಿ. ಸೊ ಅವರ ಕಡೆಯಿಂದ ನನಗೆ ನಾಟ್ಯ ಕೋವಿದೆ ಅನ್ನೋ ಪ್ರಧಾನಮಂತ್ರಿಗಳ ಪ್ರಶಸ್ತಿ ಕೊಡ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆಕ್ಚುಲಿ ನನಗೆ ಅದ್ರ ಪ್ರಾಮುಖ್ಯತೆ ಗೊತ್ತಾಗಲ್ಲ, ಏನೋ ಕರೆದ್ರು ಕೊಟ್ರು ಅನ್ನೋ ತರ ಇರುತ್ತೆ. ಆಮೇಲೆ ಸ್ವಲ್ಪ ವಯಸ್ಸಾಗ್ತಿದ್ದ ಹಾಗೆ ಎಂಥ ದೊಡ್ಡ ಬಿರುದು, ಗೌರವ ಬಿರುದು ಪ್ರಧಾನಮಂತ್ರಿಗಳ ಕೈಲಿಂದ ಅಂತ ಬಹಳ ಸಂತೋಷ ಆಗುತ್ತೆ. ಓಕೆ. ನೀವೀಗ ಕಿರುತೆರೆಗೆಲ್ಲ ಮಾಡಿದ್ದೀರಾ, ಸಿನಿಮಾಗಳನ್ನೆಲ್ಲ ಮಾಡಿದ್ದೀರಾ. ಸೊ ನೀವು ಕಾಲೇಜಲ್ಲಿದ್ದಾಗ ಅಥವಾ ಚಿಕ್ಕ ಹುಡುಗಿಯಿಂದ ನೀವು ಬಂದಿರುವಂಥದ್ದು ಶಾಸ್ತ್ರೀಯ ನೃತ್ಯವನ್ನು ಮಾಡಿಕೊಂಡು ಹೇಗೆ ನೀವು ಎಂಟ್ರಿ ಕೊಟ್ರಿ ಕಿರುತೆರೆಗೆ ಅಂತ ಫಸ್ಟ್? ಅದು ನನ್ನ ಜೀವನದಲ್ಲಿ ಇವಾಗ ಶಾಸ್ತ್ರೀಯ ನೃತ್ಯವನ್ನು ತಗೊಂಡಿದ್ದೇ ಆಗಬಹುದು, ಅಥವಾ ಕಿರುತೆರೆಗೆ ಬಂದಿದ್ದೇ ಆಗ್ಬೋದು, ಅಥವಾ ಮತ್ತೊಂದೇ ಆಗ್ಬೋದು. ಯಾವುದು ಕೂಡ ನಾನು ಪ್ಲಾನ್ ಮಾಡದೆ ಅದು ಒಂಥರ, ಈಗ ಕೆಲವು ತಾನಾಗೆ ಒಲಿದು ಬಂದಿದ್ದು. ಈಗ ಕೆಲವು ದೇವಸ್ಥಾನಗಳಿಗೆ ಹೋಗಕ್ಕೆ ಹೇಳ್ತಾರೆ ನೋಡಿ, ನೀವು ಹೋಗೋದಲ್ಲ ದೇವ್ರು ಕರೆಸ್ಕೋಬೇಕು. ಆ ರೀತಿ ಪ್ರತಿ ಹಂತದಲ್ಲೂ ನನ್ನ ಜೀವನದಲ್ಲಿ ಅದೇ ರೀತಿ ಆಗಿತ್ತು. ನಾನು ಯಾವ ಪ್ಲಾನು ಮಾಡಿರ್ಲಿಲ್ಲ. ಸೊ ಹೀಗೆ ನಾವು ಅಮೆರಿಕದಿಂದ ವಾಪಸ್ ಬಂದಾಗ ಮಕ್ಕಳು ಇನ್ನು ಚಿಕ್ಕವರಿದ್ರು. ನಮ್ಮ ಮನೆಯವರು ನಾನು ಅಮೆರಿಕದಲ್ಲೇ ಭೇಟಿ ಮಾಡಿದ್ದು. ಅವರು ನನ್ನ ಶಾಸ್ತ್ರೀಯ ನೃತ್ಯವನ್ನ ತುಂಬಾ ಬೆಂಬಲಿಸಿ ಪ್ರೋತ್ಸಾಹಿಸಿ ಮೈಸೂರಿಗೆ ಬಂದು ಮದುವೆ ಆಗಿದ್ದು. ಸೊ ನಾವಿಲ್ಲಿ ವಾಪಸ್ ಬಂದು 1 ವರ್ಷ ಆಗಿತ್ತು ಅಷ್ಟೇ. ಸೊ ಈ ಮನೆನ ಇದಕ್ಕೆ ಶೂಟಿಂಗಿಗೆ ಕೊಡ್ತೀರಾ ಅಂತ ಕೇಳ್ಕೊಂಡು ಬಂದು ವಾಪಸ್ ಹೊರಡ್ಬೇಕಾದ್ರೆ ನಾನು ಶಾಸ್ತ್ರೀಯ ನೃತ್ಯ ಕಲಾವಿದೆ ಅಂತ ಗೊತ್ತಿತ್ತು ಅವ್ರಿಗೆ. ಸೊ ಈಗ ನಿಮ್ಗೆ ಆಕ್ಟಿಂಗ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಅಯ್ಯೋ ಖಂಡಿತ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು, ಅದೇನು ಕೇಳಬೇಡಿ ಅಂತ ಅಷ್ಟೇ. ಅವ್ರೇನು ಮಾತಾಡಿಲ್ಲ, ಹೋಗಿದ್ 1 ಗಂಟೆಗೆ ಕರೆ ಬಂತು ನನಗೆ. ಅಶ್ವಿನಿ ನಕ್ಷತ್ರದ ಪ್ರೊಡ್ಯೂಸರ್ ಇಂದ ಕರೆ ಬಂತು, ಈ ರೀತಿಯಾಗಿ ದಯವಿಟ್ಟು ಬರ್ಬೇಕು, ನೀವು ಒಂದು ಆಡಿಷನ್ ತಗೋತೀವಿ. ಹೇಳಿದ್ದೇನೋ ಬೇಡ ಅಂತ ಹೇಳಿ ಕಳ್ಸಿದೀವಿ, ಆಡಿಷನ್. ಆಮೇಲೆ ನಮ್ಮ ಮನೆಯವರು ಅಂದ್ರು, ನೋಡು ಅದಾಗೆ ಬರ್ತಾ ಇದೆ, ಹೋಗಿ ಬಂದ್ಬಿಡೋಣ. ಆಲ್ರೆಡಿ ನೀವು ಮ್ಯಾರಿಡ್ ಆಗಿದ್ರಿ? ಹೌದೌದು, ಮಕ್ಕಳು ಚಿಕ್ಕವರು. ಮಗನ್ಗೆ 8 ವರ್ಷ, ಮಗಳಿಗೆ 5 ವರ್ಷ. ಬಟ್ ಅದಕ್ಕಿಂತ ಮುಂಚೆ ಸಿನಿಮಾ ಮಾಡಿದ್ರಾ ನೀವು? ಅದಕ್ಕೆ ಮುಂಚೆ ಏನು ಮಾಡಿರ್ಲಿಲ್ಲ, ಬರೀ ನೃತ್ಯವನ್ನ ಮಾಡ್ಕೊಂಡೇ ಇದ್ರಿ ನೀವು? ಓಕೆ, ಫೈನ್. ಸೊ ಹಾಗಾಗಿ ಹೋಗ್ಬರೋಣ ಬಾ, ಅದಾಗೆ ಬಂದಿದೆ ಅಂತ ಹೇಳಿದ್ರು ಮನೆಯವರು. ಹೋದ್ವಿ. ತಾನಾಗ್ ಬಂದಿದ್ದು ಒಲಿದ್ ಬಂದಿದ್ದನ್ನ ಬಿಡಬಾರ್ದು ಯಾವತ್ತಿದ್ರು. ಪಾಪ ಅಷ್ಟು ಕರಿತಾ ಇದಾರೆ, ಹೋಗದ್ ಏನು ಅಂತ ನೋಡ್ಕೊಂಡ್ ಬರೋಣ ಬಾ ಅಂತ. ಅಲ್ಲಿ ಹೋದಾಗ ಏನಂತಂದ್ರೆ ವಿಚಾರ, ನಾನು 17 ವರ್ಷ ಅಮೆರಿಕಾದಲ್ಲಿ ಬಂದಿದ್ದಾಳೆ, ಕನ್ನಡ ಹೇಗಿರುತ್ತೋ ಏನು ಅನ್ನೋ ಸಂಶಯ. ಎಕ್ಸಾಕ್ಟ್ಲಿ, ಎಲ್ರಿಗೂ ಇರುತ್ತೆ ಅದು ಸಂಶಯ. ನೋಡಿ, ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದ್ರೇನೆ ಭಾಷೆ ಬದಲಾಗುತ್ತೆ. ಹೌದು, ಹಳ್ಳಿ ಸೊಗಡು ಹೊರಟೆ ಹೋಗ್ಬಿಟ್ಟಿದೆ. ಖಂಡಿತ ಖಂಡಿತ. ತುಂಬಾ ಇಂಗ್ಲಿಷ್ ಅಲ್ಲೇ ಮಾತನಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಸಂಶಯ ಇತ್ತು ಅವ್ರಿಗೆ. 17 ವರ್ಷ ಅಮೆರಿಕ ಅಂತಾರೆ, ಟಸಪುಸ ಅಂತ ಕನ್ನಡ ಮಾತಾಡ್ತಾರೆ ಅನ್ನೋ ಸಂಶಯ ಇತ್ತು. ಅಲ್ಲ, ಇಂಗ್ಲಿಷ್ ಹೋಗಿ ಕನ್ನಡ ಹೋಗಿ ಎರಡೂ ಸೇರಿ ಕಂಗ್ಲಿಷ್ ಆಗ್ಬಿಟ್ರೆ ಹೆಂಗೆ ಅಂತ. ಯಾಕಂದ್ರೆ ಸುಮಾರು ಜನ ನನ್ನ ಸ್ನೇಹಿತರು ಇಲ್ಲಿಂದ ಅಮೆರಿಕಾಗ್ ಹೋದವರು, ನಾನು ಅಮೆರಿಕಾಗ್ ಹೋದಾಗ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಮಾತನಾಡಿದ ರೀತಿ ನೋಡ್ಬಿಟ್ಟು ನನಗೆ ಭಯ ಬಂದಿತ್ತು. ಕೆಲವು ವರ್ಷಗಳಿದ್ರೆ ನಂದು ಹೀಗೆ ಆಗ್ಬಿಡುತ್ತಾ ದೇವ್ರೇ, ಭಾಷೆ ಈ ರೀತಿ ಆಗ್ಬಿಡುತ್ತಾ. ನಮ್ ತಂದೆಯವ್ರಂತೂ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ. ನಾನೇನಾದ್ರು ಆ ರೀತಿ ಮಾತಾಡ್ಬಿಟ್ಟಿದ್ರೆ ನಮ್ ತಂದೆಯವ್ರು ನನ್ನ ಮಗಳೆಲ್ಲ ಹೋಗೋದ್ಬಿಟ್ಟಿರೋರು, ಅಷ್ಟು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇವರು
ಇಷ್ಟು ದೊಡ್ಡ ಸೊ ಬದಲಾವಣೆ ಅವ್ರು ಮಾಡ್ಕೊಳಲ್ಲ, ಬಿಕಾಸ್ ಅದು ಜೊತೆಲಿ ಇರ್ತಾರಲ್ಲ, ಅದು ಮಾತಾಡ್ತಾ ಮಾತಾಡ್ತಾ ಅದೇ ಇನ್ನೊಂದು ಏನಾಗುತ್ತೆ ಇಂಚೂರ್ ಅವ್ರೆ, ನಮ್ಮ ಮನಸ್ಸಿನಲ್ಲಿ ನಮಗ ಗಟ್ಟಿ ತರ ಇದ್ರೆ ಏನೂ ಆಗೋದಿಲ್ಲ. ಹೌದು ಹೌದು ಈಗ ನಾನು ಒಂಚೂರಾದ್ರೂ ಬದಲಾವಣೆ ಆಗಿದ್ಯಾ? ಇಲ್ಲ. ಯಾರು ನನ್ನ ಸೋದರ ಮಾವಂದಿರೆಲ್ಲ ರೇಕ್ಸವ್ರು, ನಾನು ಹಳ್ಳಿಗೆ ಹೋದಾಗ ಹಳ್ಳಿ ಭಾಷೆನಲ್ಲೇ ಮಾತಾಡ್ತೀನಿ. ನಿಜ ಹೇಳು, ನೀನು ಅಮೆರಿಕಾಗೆ ಹೋಗಿ ಬಂದಿದ್ಯಾ ಇಲ್ಲ ಬೇರೆ ಅಕ್ಕಪಕ್ಕ ಎಲ್ಲೋ ಹೋಗಿ ಬಂದಿದ್ಯಾ? ನೀನು ಅಮೆರಿಕಾದಿಂದ ಬಂದಿರೋ ತರ ನಮ್ಗೆ ಅನ್ಸೋದೇ ಇಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಕರೆದಾಗ ಆಡಿಷನ್ಗೆ ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ರು, ಇದನ್ನ ನಮ್ಗೆ ಸ್ವಲ್ಪ ಹೇಳಿ ಅಂತ. 5 ನಿಮಿಷ ಇಂಚರ್ ಅವ್ರೆ, 5 ನಿಮಿಷ ಅದನ್ನ ನೋಡ್ಕೊಂಡೆ ಬಂದೆ. ಅಲ್ಲಿ ಇದ್ದ ಹಾಗೆ ಹೇಳಿದ್ರಿ. ಅವರು ಇಮಿಡಿಯೇಟ್ಲಿ ಓಕೆ ಅಂದ್ಬಿಟ್ರು. ನಮ್ಮ ಕಡೆಯಿಂದ ನೀವು 100%. ಆಮೇಲೆ ಚಾನಲ್ಗೆ ಕೇಳೋ ಅವಶ್ಯಕತೆನೇ ಇಲ್ಲ, ಯಾಕಂತಂದ್ರೆ ನಿಮ್ಮನ್ನ ರೆಫರ್ ಮಾಡಿದ್ದೆ ಚಾನಲ್ ಅವರು. ಸೊ ಹಾಗಾಗಿ ನಿಮ್ಮ ನಿರ್ಧಾರ ತಿಳಿಸ್ಬೇಕು ಅಷ್ಟೇ ಅಂತ. ನನಗೆ ಟೋಟಲಿ ಶಾಕ್. ಇದೇನಪ್ಪ ಇದು, ಏನು ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ ಹೇಗೆ ಅಂತ. ಆಮೇಲೆ ಇಲ್ಲ, 1-2 ದಿನ ಟೈಮ್ ಕೊಡಿ, ಮನೆ ಮಕ್ಳ ಜೊತೆ ಎಲ್ಲ ಸ್ವಲ್ಪ ನನ್ನ ಹಸ್ಬೆಂಡ್ ಜೊತೆ ನಿರ್ಧಾರ ತಗೊಳ್ಬೇಕು ಆಯ್ತು ಅಂತ ಹೇಳಿ ಕಳಿಸ್ದವ್ರು. ಮನೆಗೆ ಬಂದು ಒಂದು 2-3 ಗಂಟೆ ಆಗಿಲ್ಲ, ಫೋನ್ ಮಾಡಕ್ ಶುರು ಮಾಡಿದ್ರು. ನಿಮ್ ನಿರ್ಧಾರ ಹೇಳಿ, ನಿಮ್ ನಿರ್ಧಾರ ಹೇಳಿ. ನಮ್ಮ ಮನೆಯವ್ರು ಹೇಳಿದ್ರು, ಸರಿ ಬಿಡು, ಇಷ್ಟು ಬರ್ತಿದೆ ಅಂದ್ರೆ. ಆಮೇಲೆ ಒಳ್ಳೆ ಪಾತ್ರನೂ ಪಾಸಿಟಿವ್ ವೈಬ್ಸ್ ಇದೆ. ಆಮೇಲೆ ನೀನು ಶಾಸ್ತ್ರೀಯ ನೃತ್ಯ ಕಲಾವಿದೆ ಆಗಿರೋದ್ರಿಂದ ನಿನ್ಗೆ ಅಭಿನಯನೂ ಏನ್ ತೊಂದರೆ ಆಗಲ್ಲ, ಇದೊಂದು ಮಾಡ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಒಂದು ಅಂತ ತಗೊಂಡಿದ್ದು. ಆಮೇಲೆ 18 ಮೆಗಾ ಧಾರಾವಾಹಿ, 51 ಸಿನಿಮಾಗಳನ್ನ ಮಾಡಿದ್ದೀರಾ. ಅದು ನಾನು ಅದ್ರಲ್ಲಿ ನಂಬ್ತೀನಿ, ಯಾರ್ಯಾರು ಏನೇನು ಬರ್ದಿರುತ್ತಲ್ಲ ಅದು ದೇವ್ರು ಕೊಟ್ಟೆ ಕೊಡ್ತಾನೆ. ಸೊ ಹಾಗಂದ್ರೆ ನಿಮಗೆ ಮದ್ವೆ ಆದ್ಮೇಲಿಂದ ನಿಮ್ಗೆ ಪಾಸಿಟಿವ್ ಆಗಿ ನಿಮ್ಮ ಹಸ್ಬೆಂಡ್ ಕಡೆಯಿಂದ ನಿಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಖಂಡಿತ. ಓಕೆ. ಮತ್ತೆ ಇವಾಗ ಈ ನಡುವೆ ನೀವು ಕಾಲೇಜ್ ಮತ್ತೆ ಇವಾಗ ನೀವು ಪ್ರಶಸ್ತಿನ ತಗೋತೀರಾ, ಕಾಲೇಜ್ ಟೈಮಲ್ಲೇ ತಗೊಂಡಿರೋದು ಅನ್ಸುತ್ತೆ ಪ್ರಶಸ್ತಿನ. ಆ ಟೈಮಲ್ಲಿ ಕಾಲೇಜಲ್ಲಿ ವೈಬ್ಸ್ ಹೇಗಿತ್ತು ನಿಮ್ಗೆ? ನಿಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾವ ರೀತಿ ನಿಮ್ಮನ್ನ ಅಂದ್ರೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರ ಹೇಗೆ ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆಕ್ಚುಲಿ ನನಗೆ ಸ್ಕೂಲ್ ಸಮಯದಿಂದ ಯಾವ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಬಹುದು ಅಥವಾ ನೃತ್ಯ ಸ್ಪರ್ಧೆಗಳಾಗಬಹುದು ಹೋಗ್ತಾ ಇದ್ದೆ. ಸ್ಟೇಟ್ ಚಾಂಪಿಯನ್ಶಿಪ್ ಆಯ್ತು, ಒಂದ್ಸಲ ನ್ಯಾಷನಲ್ ಚಾಂಪಿಯನ್ಶಿಪ್ ತಗೊಂಡ್ ಬಂದಿದ್ದೆ. ಅಂತವ್ರಿಗೆ ಏನಾಗುತ್ತೆ, ಕ್ಲಾಸ್ ನಲ್ಲಿ ಒಂದ್ ಸ್ವಲ್ಪ ಉನ್ನತ ಸ್ಥಾನ, ಅಟೆಂಡೆನ್ಸ್ ಕಡಿಮೆ ಆದ್ರೂ ಗಣನೆಗೆ ತಗೊಳಲ್ಲ, ಮಾರ್ಕ್ಸ್ ಕಡಿಮೆ ಆದ್ರೂ ಯಾರು ರೇಕ್ಸಲ್ಲ. ಸೊ ಆ ರೀತಿಯಾಗಿ ಮುಂಚೆಯಿಂದ ನನ್ನ ಪೋಷಕರ ಜೊತೆಗೆ ನನ್ನ ಶಾಲಾ ಗುರುಗಳು ಏನಿದ್ರಲ್ವಾ ತುಂಬಾನೇ ಪ್ರೋತ್ಸಾಹ ಕೊಡ್ತಾ ಇದ್ರು ಸಿಕ್ಕಾಪಟ್ಟೆ. ಕಾಲೇಜಲ್ಲಿ ಎಷ್ಟೊಂದ್ ಸಲ ನಾನು NCC ಸೇರ್ಕೊಂಡಿದ್ದೆ. ಸೊ ಹಾಗಾಗಿ ಕಾಲೇಜಲ್ಲಿ ನಾನು ಬಂದಿಲ್ಲ ಅಂತಂದ್ರೆ ಪಾಪ ಮ್ಯಾನೇಜ್ ಮಾಡ್ಕೊಳ್ತಿದ್ರು. ಆಮೇಲೆ ವಾರಗಟ್ಲೆ ಚಕ್ಕರ್ ಹೊಡೆದ್ರು ಪಾಪ ಕೇಳ್ತಾನೆ ಇರಲಿಲ್ಲ. ನೋಟ್ಸ್ ಎಲ್ಲ ಹೇಗೆ ಸಿಗ್ತಾ ಇತ್ತು ನಿಮ್ಗೆ ಅಂತ ಕೊಡೋರು, ಅವ್ರ ಹತ್ರ ತಗೊಳಮ್ಮ. ಅಭಿಮಾನಿ ಬಳಗ ಜಾಸ್ತಿ ಇತ್ತು ಅಂತ. ಜಾಸ್ತಿ ಇತ್ತು, ಕೆಲವ್ರು ಪಾಪ ಕುತ್ಕೊಂಡು ಬರ್ದು ಕೊಡೋರು. ಸದ್ಯ ನಿಮ್ಗೆ ಎಕ್ಸಾಮ್ ಯಾರು ಬರ್ಕೊಟ್ಟಿಲ್ಲ ಅಲ್ವಾ ಈ ನಡುವೆ? ಯಾರು ಬರ್ಕೊಟ್ಟಿಲ್ಲ, ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೆಲವು ಪ್ರೊಫೆಸರ್ಗಳು ಹೆಲ್ಪ್ ಮಾಡಿದ್ರು. ಪಾಪ ಏನೋ NCC ಕ್ಯಾಂಪ್ಗೆ ತಿಂಗಳನ್ಗಟ್ಲೆ ಹೊಟ್ಟೋಗ್ಬಿಡ್ತಾ ಇದ್ದೆ, ಹಿಮಾಲಯಸ್ ಹೊಟ್ಟೋಗ್ಬಿಡ್ತಾ ಇದ್ದೆ. ಆಮೇಲೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂದ್ರೆ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವಾರಗಟ್ಲೆ ಹೊಟ್ಟೋಗ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ಅವೆಲ್ಲ ಪಾಪ ಹೆಲ್ಪ್ ಮ್ಯಾನೇಜ್ ಮಾಡಿದ್ದಾರೆ. ಸೊ ಈ ಕ್ಷಣದಲ್ಲಿ ಅವ್ರನ್ನ ಎಷ್ಟು ನೆನೆಸ್ಕೋತೀರಲ್ಲ ನೀವು? ಇಂಚರ್ ಅವರೇ, ಪ್ರತಿ ಹಂತದಲ್ಲೂ ನನ್ನ ಜೀವನದ ಪ್ರತಿ ಹಂತದಲ್ಲೂ ತುಂಬಾ ಕ್ಷಣಕ್ಕೂ ನಾನು ಅವರನ್ನ ನೆನಪಿಸ್ಕೊಳ್ತೀನಿ, ಅವರಿಗೆ ಕೃತಜ್ಞತೆನ ತಿಳಿಸ್ತಾ ಇರ್ತೀನಿ. ಸುಮಾರು ನನ್ನ ಲೆಕ್ಚರರ್ಸ್ ಜೊತೆಗೆ ನಾನು ಇನ್ನೂ ಟಚ್ ಅಲ್ಲಿದ್ದೀನಿ. ಹೈಸ್ಕೂಲ್ ಮಿಡಲ್ ಸ್ಕೂಲ್ ಟೀಚರ್ಸ್ ಜೊತೆ ಟಚ್ ಅಲ್ಲಿದ್ದೀನಿ. ಮೈಸೂರಿಗೆ ಹೋದಾಗಲೆಲ್ಲ ಭೇಟಿ ಮಾಡ್ತೀನಿ. ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅವ್ರು ನಿಮ್ಮನ್ನ ನೋಡಿದಾಗ? ಅವ್ರಿಗೆ ಏನ್ ಖುಷಿ ಆಗುತ್ತೆ ಅಂದ್ರೆ, ನಾನು ಸುಮಾರು ಶಾಲಾ ಕಾಲೇಜ್ಗಳಿಗೆ ವಾಲಂಟಿಯರ್ ಆಗಿ, ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ವಾಲಂಟಿಯರ್ ಆಗಿ ನಾನು ಸಾಫ್ಟ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡಕ್ ಹೋಗ್ತಿರ್ತೀನಿ. ಹಾಗಾಗಿ ಅವ್ರಿಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಅಂದ್ರೆ, ನೀನು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನೋಡಿ ಮೇಡಮ್, ನನಗೆ 3 ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ ಸಿಕ್ಕಿದೆ. 3, ಒಂದು ನ್ಯಾಷನಲ್ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ, 3 ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿಗಳು ಸಿಕ್ಕಿದೆ. ನಿನಗೆ ಇಷ್ಟೆಲ್ಲ ಬಂದ್ರು, 50 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಇಷ್ಟೆಲ್ಲ ಧಾರಾವಾಹಿ ಮಾಡಿದ್ರು, ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನೀನು ನಿನ್ನ ಫೌಂಡೇಶನ್ ನೀನು ಮರ್ತಿಲ್ಲ, ಎಲ್ಲಿಂದ ಬಂದೆ ಅನ್ನೋದನ್ನ ನೀನು ಮರ್ತಿಲ್ಲ, ಇನ್ನೂ ಬರ್ತೀಯಾ, ನಮ್ಮನ್ನ ಭೇಟಿ ಮಾಡ್ತೀಯಾ, ನಮ್ಮ ಶಾಲೆಗಳಿಗೆ ಬರ್ತೀಯಾ ಅಂತ ತುಂಬಾ ಖುಷಿ ಪಡ್ತಾರೆ. ಸೊ ನಿಮ್ಗೆ ಅದೊಂಥರ ಗಿರಿಮೆ ಅನ್ಸುತ್ತಲ್ವಾ? ಎಲ್ಲದಕ್ಕಿಂತ ದೊಡ್ಡ ಪ್ರಶಸ್ತಿ ಏನ್ ಗೊತ್ತಾ ಇಂಚರ್ ಅವರೇ? ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಆ ಕ್ವಶನ್ ಕೇಳಿದ್ದಕ್ಕೆ. ನೋಡಿ, ಮಾತಾಡ್ತಾನೆ ನನ್ಗೊಂಥರ ಖುಷಿ ಆಗ್ತಾ ಇದೆ. ನಿಮ್ಗೆ ಪ್ರಪಂಚದಲ್ಲಿ ಯಾವುದೇ ಪ್ರಶಸ್ತಿ ಸಿಕ್ಕಿದ್ರು ನಿಮ್ಮ ಸ್ಕೂಲು, ನಿಮ್ಮ ಕಾಲೇಜ್ ಓದಿದಂತ ಆ ಮಿಡಲ್ ಸ್ಕೂಲ್ ಅಲ್ಲಿ ನಿಮ್ಮ ಟೀಚರ್ಸ್ ನಿಮ್ಮ ಶಬಾಷ್ ಅಂತಾರೆ ನೋಡಿ. ಅದಕ್ಕೆ ಮೊನ್ನೆ ಹೋದಾಗ್ಲೂ ಏನಮ್ಮ ಸಡನ್ ಆಗಿ ಬಂದೆ ಅಂತ ಅಂದ್ಬಿಟ್ಟು ಅಲ್ಲೇ ಗಿಡದಿಂದ ಕಿತ್ಕೊಂಡ್ ಬಂದು ಹೂ ಕೊಟ್ರು. ಅದು ನನಗೆ ಎಲ್ಲದಕ್ಕಿಂತ ದೊಡ್ಡ, ಅದು ಸಿಂಪ್ಲಿಸಿಟಿ ಇರ್ಬೋದು, ಬಟ್ ಅದೆಷ್ಟು ಅದ್ರಲ್ಲಿ ಪ್ರೀತಿ ಇರುತ್ತೆ ಅಂದ್ರೆ ಅದು ಎಲ್ಲೂ ಸಿಗಲ್ಲ ಆ ಪ್ರೀತಿ ನಮಗೆ. ನಮ್ಮ ಶಾಲೆಯಿಂದ ಹೋದಂತ ಒಂದು ಹುಡುಗಿ
ಇವತ್ತು ಈ ಮಟ್ಟಕ್ಕೆ ಬೆಳೆದಾಳೆ ಅಂತ ಅವ್ರೊಂದು ಗೌರವ ಕೊಡ್ತಾರ. ನೀವ್ ಅಲ್ಲೇ ಕರ್ಗೋಗ್ಬಿಡ್ತೀರಾ ಅನ್ಸುತ್ತೆ ಆ ತರ ಎಲ್ಲ ಮಾಡಿದ್ರೆ. ನಿಜವಾಗ್ಲೂ ಪ್ರತಿ ಸಲ ಹೋದಾಗ್ಲೂ ಕಣ್ಣೀರಲ್ಲೇ ಬರ್ತೀನಿ ನಾನು. ಅಷ್ಟು ತುಂಬಾ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ, ಮನಸ್ಸು ತುಂಬಿ ಬರುತ್ತೆ. ಓಕೆ, ನೀವು ಆ ಟೈಮಲ್ಲಿ ಹೋಗೋವಾಗ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ಜೊತೆಲಿ ಫ್ರೆಂಡ್ಸ್ ಇರ್ತಾರೆ. ಸೊ ಅವ್ರು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ ಫ್ರೆಂಡ್ಸ್ ಎಲ್ಲ? ತುಂಬಾ ಸಪೋರ್ಟ್ ಮಾಡೋರು. ನನ್ನನ್ನೇ ಒಂಥರ ಸಪೋರ್ಟು ಸಿಕ್ಕಿರೋದು ಇದೆ, ಸ್ವಲ್ಪ ಕಾಲು ಎಳೆತನೂ ಆಗಿದೆ. ಯಾವ ರೀತಿಯಲ್ಲಿ ಅಂತ ಅಂದ್ರೆ, ನಾನು ಮುಂಚೆಯಿಂದನು ಚಿಕ್ಕ ವಯಸ್ಸಿಂದನೂ ನನಗೆ ಆಡಂಬರವಾಗಿ ಡ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ, ಸಿಂಪಲ್ ಸಿಟಿ. ಇವಾಗ್ಲಾದ್ರೂ ಅಷ್ಟೇ ದೇವ್ರೆಲ್ಲ ಚೆನ್ನಾಗಿ ಕೊಟ್ಟಿದ್ರು ಏನೋ ಒಂಥರ ಹಾಕೊಂಡು ಶೋ ಆಫ್ ಮಾಡಬೇಕು, ಮೆರಿಬೇಕು ಅನ್ನೋದು ನನಗೆ ಆ ವಯಸ್ಸಿಂದ ಇವತ್ತಿನವರೆಗೂ ಇಲ್ಲ. ಸೊ ಹಾಗಾಗಿ ಆಮೇಲೆ ಸೈಕಲ್ ಇಟ್ಕೊಂಡೇ ಓಡಾಡ್ತಾ ಇದ್ದೆ. ಸ್ಕೂಟರ್ ಗಿಟರ್ ಎಲ್ಲ ತಗೊಳ್ಳೋ ಇದು ಇರಲಿಲ್ಲ ನಮಗೆ. ಸೊ ಸೈಕಲ್ ಇಟ್ಕೊಂಡೆ ಮೈಸೂರಲ್ಲಿ ಎಲ್ಲೇ ಅಂತ ಅಲ್ಲಿ ಸುತ್ತುತ್ತಾ ಇದ್ದೆ. ಸೊ ಹಾಗಾಗಿ ನಾನೊಂಥರ ಪಾರ್ಟಿ ಪರ್ಸನ್ ಅಲ್ಲ, ತುಂಬಾ ಖರ್ಚು ಮಾಡೋವಂಥ ಪರ್ಸನ್ ಅಲ್ಲ. ಹಾಗಾಗಿ ಮೂಲೆ ಗುಂಪು ಮಾಡದಂತಹ ಗೆಳೆತನದ ತಂಡ ಕೂಡ ಇದೆ. ಹಾಗೇನೆ ನನ್ನ ಪ್ರತಿಭೆಯನ್ನು ಗುರುತಿಸೋದಾಗ್ಲಿ, ನನ್ನ ಹಾರ್ಡ್ ವರ್ಕನ್ನು ಗುರುತಿಸೋದಾಗ್ಲಿ, ಆಮೇಲೆ ನಾನು ನಮ್ಮ ಶಾಲಾ ಕಾಲೇಜ್ಗಳಿಗೆ ಅಷ್ಟೊಂದು ಪುರಸ್ಕಾರಗಳನ್ನ ತಂದು ಒಂದು ಉತ್ತಮ ಮಟ್ಟಕ್ಕೆ ಹೋಗಿದ್ದನ್ನು ಗುರುತಿಸುವಂತಹ ಸ್ನೇಹಿತರು ಕೂಡ ಇದ್ರು. ಸೊ ಎರಡು ರೀತಿನೂ ನಾನು ಚಿಕ್ಕ ವಯಸ್ಸಿಂದನೇ ಅನುಭವಿಸ್ಕೊಂಡು ಬಂದಿದ್ದೀನಿ. ಬಟ್ ನಮಗೆ ಖುಷಿ ವಿಚಾರ ಏನು ಅಂತಂದರೆ, ಮದುವೆ ಆದಮೇಲೆ ಕೂಡ ಪಾಸಿಟಿವಿಟಿಯಾಗಿ ಥಿಂಕ್ ಮಾಡಿ ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಕಳಿಸ್ಕೊಟ್ಟಿದ್ದು, ನಿಮ್ಮ ಮಕ್ಕಳು ಕೂಡ ಅದನ್ನು ಸಪೋರ್ಟ್ ಮಾಡಿದ್ದು. ಸೊ ಅವರಿಲ್ಲ ಅಂದಿದ್ರೆ ಇವತ್ತು ನೀವು ಈ ರೇಂಜಿಗೆ ಬಂದು ನಿಂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನನಗೆ ಮದುವೆಗೆ ಮುಂಚೆ ನಮ್ಮ ತಂದೆ ತಾಯಿ ಎಷ್ಟು ನನಗೆ ಪ್ರೋತ್ಸಾಹ ಕೊಟ್ಟರೋ, ನನ್ನ ಗುರುಗಳೆಲ್ಲ. ಮದುವೆ ಆದ ನಂತರ ನನ್ನ ಯಜಮಾನ್ರು, ಮಕ್ಕಳು, ನಮ್ಮ ಅತ್ತೆ ಮಾವ ಅಷ್ಟೇ. ಹೌದು, ನಮ್ಮ ಅತ್ತೆ ಮಾವ ಅಂತೂ ಓ ಗಾಡ್, ನಾನು ಏನು ಮಾಡ್ಬೇಕಾದ್ರೂ ಫಸ್ಟ್ ನಾನು ಅಯ್ಯೋ ಬೇಡ ಬಿಡು, ಮನೆ ಬಿಟ್ಟು ಹೋಗಿ ಮಾಡೋಕ್ಕಾಗಲ್ಲ, ಮಕ್ಳನ್ನ ಬಿಟ್ಟು ಅವ್ರ ಕಿವಿಗೆ ಬಿದ್ದರೆ ಸಾಕು, ಇಲ್ಲ ಇಲ್ಲ ನಾವು ನೋಡ್ಕೊಳ್ತೀವಿ, ನಾವು ಬರ್ತೀವಿ, ನೀ ಹೋಗು ನೀ ಹೋಗು. ಸೊ ಅವರಿಂದ ನಿಜವಾಗ್ಲೂ ಇವತ್ತು ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಅದು ಅವರ ಅದು ಕೋಟಿಗೆ ಒಂದು ಮನೆ ಆ ತರ ಸಿಗೋದು, ಎಲ್ರಿಗೂ ಆ ರೀತಿ ಸಿಗೋದಿಲ್ಲ ಅದು. ಸೊ ನಿಮಗ್ ಸಿಕ್ಕಿದೆ, ನೀವು ಅದೃಷ್ಟವಂತರು ಹೇಳ್ಬೇಕು ಅಂತಂದ್ರೆ. ಇವಾಗ ನೀವು ಇಷ್ಟೆಲ್ಲ ಲೈಫ್ ಬಗ್ಗೆ ಹೇಳಿದ್ರಿ, ಬಟ್ ನಾನು ಕೆಲವೊಂದು ಕ್ವಶನ್ಗಳನ್ನ ನಿಮ್ಗೆ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ಖಂಡಿತ. ನಿಮ್ಮ ನೆಚ್ಚಿನ ಕನ್ನಡ ಸಿನಿಮಾ ಯಾವುದು? ಸಿಕ್ಕಾಪಟ್ಟೆ ಸಿನಿಮಾಗಳಿದೆ, ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆ, ಯಾಕೆ ಇಷ್ಟ ನಿಮ್ಗದು? ಅದು ನಾನು ನೋಡಿದಂಥ ಮೊದಲನೇ ಸಿನಿಮಾ. ನನಗೆ ದೇಶಭಕ್ತಿ ಅನ್ನೋದು ಬಂದಿದ್ದು ಆ ಸಿನಿಮಾದಿಂದಾನೆ. ಓಕೆ, ನನಗೆ ಚಿಕ್ಕವಳಿದ್ದೆ, ಇನ್ನು ತುಂಬಾ ಚಿಕ್ಕವಳಿದ್ದೆ, 3ನೇ ಕ್ಲಾಸ್. ಅವಾಗ್ಲೇ ನಿಮ್ಗದು ಫೇವ್ರೇಟ್ ಆಗೋಗ್ಬಿಟ್ಟಿದೆ? ಫೇವ್ರೇಟ್ ಅಂದ್ರೆ ಆ ಸಿನಿಮಾ ನೋಡಿದಾಗ ಹತ್ತಿರೋ ಅಷ್ಟಲ್ಲ ನಾನು. ಅಂದ್ರೆ ಇನ್ನೂ ನಮ್ಮ ದೇಶ ಉದ್ಧಾರ ಆಗಿಲ್ಲ, ಇನ್ನೂ ಉದ್ಧಾರ ಆಗಬೇಕು. ಇವಾಗ್ಲೂ ಕೂಡ ಅದು ಕಾಮಗಾರಿಯಲ್ಲೇ ಇದೆ ನಮ್ಮ ಭಾರತ, ಇನ್ನೂ ಉದ್ಧಾರ ಆಗ್ಬೇಕು ಹೇಳ್ಬೇಕು. ಆಮೇಲೆ ಅವ್ರ ತ್ಯಾಗಗಳೇನಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ತ್ಯಾಗ ನೋಡಿದ್ದು ಅದೆಷ್ಟು ದಿನ ಹತ್ತಿದಿನೋ ಆ ಸಿನಿಮಾ ನೋಡಿ. ಆಮೇಲೆ ಪ್ರತಿಯೊಬ್ಬರ ಆಕ್ಟಿಂಗು ನನ್ನ ಫೇವ್ರೇಟ್ ಸಿನಿಮಾ ಇವತ್ತಿಗೂ ಅದು. ಇನ್ನು ಬಿಗ್ ಬಾಸ್ ಸೀಸನ್ 11ರಲ್ಲಿ ನಿಮ್ಗೆ ಸೂಪರ್ ಆಗಿ ಮತ್ತೆ ಫೇವ್ರೇಟ್ ಆಗಿ ಅಂತ ಅಂದ್ರೆ ಕಂಟೆಸ್ಟೆಂಟ್ ಯಾರು? ಸೂಪರು, ಫೇವ್ರೇಟು, ಬಿಗ್ ಬಾಸ್ ಮೇಲೆ ಒಳಗೆ ಹೇಳೋದು ಕಷ್ಟ. ಯಾಕಂದ್ರೆ ನೀವು ಇದ್ದ ಒಂದು ವಾರದಲ್ಲಿ ನಿಮ್ಗೆ ಅಲ್ಲಿ ಫೇವ್ರೇಟ್ ಅಂತ ಯಾರು ಅನ್ಸಿದ್ರು? ತ್ರಿವಿಕ್ರಮ್. ಓಕೆ, ನನ್ಗೆ ಇವರು ಇಷ್ಟ ಆಗ್ಲಿಲ್ಲ, ಇವ್ರ ನಡವಳಿಕೆ ಇಷ್ಟ ಆಗ್ಲಿಲ್ಲ, ಇನ್ನು ನೀವು ಯೋಚನೆ ಮಾಡ್ತಿಲ್ಲ ಆಗ್ಲಿ ಹೇಳ್ತಿದ್ರು. ಅದು ಈಗ ಎಲ್ಲರೂ ಯೂನಿವರ್ಸಲ್ ಟಾಕ್, ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಅಲ್ಲಿ ಇದ್ದಷ್ಟು ದಿನನೂ ನನಗೂ ಅವ್ರಿಗಿನ ಸ್ವಲ್ಪ ಜಾಸ್ತಿ ಜಗಳ ಆಗಿದೆ. ಹೌದು, ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಜಗಳ ಮಾಡ್ಕೊಂಡ್ರಿ ನೀವು. ಓಕೆ, ಇನ್ನು ಬಿಗ್ ಬಾಸ್ ಮನೇಲಿ ಇನ್ನು ಯಾವಾಗಲೂ ಲೈಫ್ ಟೈಮ್ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ತ್ರಿವಿಕ್ರಮ್ ಅಂತ ಹೇಳ್ತೀರಾ ನೀವು? ಓಕೆ, ಈಗ ನೀವು 11 ಸೀಸನ್ ಅಲ್ಲಿ 11 ಸೀಸನ್ ಅಲ್ಲಿ ನೀವು ನಟಿಯಾದಾಗ ನಿಮ್ಗೆ ಮೊದಲು ಬಂದ ಲವ್ ಪ್ರಪೋಸ್ ಯಾವ್ದು? ನಟಿ ಆದ್ಮೇಲೆ ಅಷ್ಟೊಂದು ಮದ್ವೆ ಆಗಿತ್ತಲ್ಲ ನಂಗೆ. ಮದ್ವೆ ಆಗಿತ್ತು. ನೀವು ಮದ್ವೆ ಆಗಿದ್ರು ಆಗಿಲ್ಲ ಅಂತಂದ್ರು, ಒಬ್ರು ನಟಿ ಅಂತಂದಾಗ ಕೆಲವ್ರಿಗೆ ಕ್ರಶ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಲ್ಲ ಆಗಿರುತ್ತೆ. ಬಿಕಾಸ್ ಮದ್ವೆ ಆಗಿರೋ ನಟಿ ಮೇಲೆ ಕ್ರಶ್ ಆಗ್ಬಾರ್ದು, ಲವ್ ಆಗ್ಬಾರ್ದು ಅಂತ ಏನಿಲ್ಲ ಅಲ್ವಾ? ಸೊ ಯಾರಾದ್ರೂ ನಿಮ್ಗೆ ಆತರ ಕಿವಿಗೆ ಬಿದ್ದಿದ್ಯಾ ಏನು ಎತ್ತ ಅಂತ? ಇಲ್ಲ. ಅಡ್ಮೈರ್ ಮಾಡೋರು. ಓಕೆ, ಡೈರೆಕ್ಟರ್ಸ್ ಹೇಳೋರು ಹೀರೋಯಿನ್ಸ್ಗಳಿಗೆ, ಶೂಟಿಂಗ್ ಶುರುವಾಗಿ, ಈ ಧಾರಾವಾಹಿ ಶುರುವಾಗಿದ್ದು 2 ತಿಂಗಳವರೆಗೂ ಸರಿಗಿತ್ತು. 6 ತಿಂಗಳು ಆಗ್ತಾ ಅಮ್ಮನಿಗಿಂತ ನೀನ್ ದಪ್ಪ ಆಗ್ತಾ ಇದೆಯಲ್ಲಮ್ಮ, ಸ್ವಲ್ಪ ಮೇಂಟೈನ್ ಮಾಡು, ಇಲ್ಲಾಂದ್ರೆ ಈ ಅಮ್ಮನ ಪಕ್ಕ ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಿನಗೆ. ಸೊ ಆ ರೀತಿ ಅಪ್ರಿಸಿಯೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಆಕ್ಚುಲಿ ಕರೆಕ್ಟ್ ಉತ್ತರ ಅಂತ ಅಂದ್ರೆ, ನಾನು ಸ್ವಲ್ಪ ಏನ್ ಹೇಳ್ತಾರೆ, ನನ್ನನ್ನ ತುಂಬಾ ಒಂಥರ ಈ ಸ್ಟ್ರಿಕ್ಟ್ ಹೆಡ್ ಮಿಸ್ ಗಳು ಇರ್ತಾರಲ್ವಾ, ಆ ತರ ನೋಡ್ತಾ ಇದ್ರು ಅಂತ ಹೇಳ್ತಾರೆ ಎಲ್ರು ನೋಡೋರು. ನಾನು ಯಾರಿಗೂ ಹತ್ರ ಬರಕ್ ಬಿಟ್ಕೊಳ್ಳಲ್ಲ. ಎಂತ ಕ್ಲೋಸ್ ಫ್ರೆಂಡ್ಸ್ ಅಂದ್ರು ಇವತ್ತು ನನ್ಗೆ ಇಂಡಸ್ಟ್ರಿದ ಒಬ್ರು ಕ್ಲೋಸ್ ಫ್ರೆಂಡ್ ಅಂತ ಯಾರು ಇಲ್ಲ. ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತೀನಿ, ನಗ್ನಾಗ್ತಾ ಮಾತಾಡ್ತೀನಿ, ಅದಕ್ಕೂ ಸ್ವಲ್ಪ ಸಮಯ ಹಿಡಿಯತ್ತೆ. ಇಮಿಡಿಯೇಟ್ಲಿ ನನ್ಗೆ ಮಾತಾಡಕ್ಕಾಗಲ್ಲ. ಆಮೇಲೆ ಎಲ್ರಿಗೂ ಗೊತ್ತಾಗೋಗುತ್ತೆ ಇವ್ರು ನಮ್ಮನ್ನ
ಅಷ್ಟು ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗೋಗುತ್ತೆ. ಆಮೇಲೆ ಯಾರು ಇದುವರೆಗೂ ನನ್ನ ಜೊತೆ ಆ ಒಂದು ಲೀನಿಯನ್ಸ್ ನ ತಗೊಂಡಿಲ್ಲ. ಇವ್ರ ಜೊತೆ ಏನ್ ಬೇಕಾದ್ರೂ ಮಾತಾಡ್ಬಹುದು, ಏನ್ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದು ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಸೊ ಹಾಗಾಗಿ ಆ ರೀತಿದ್ ಯಾವ್ದು ನನ್ಗೆ ಅನುಭವ ಆಗ್ಲೇ ಇಲ್ಲ. ಹಾಗಿದ್ರೆ ಕಾಲೇಜ್ ಟೈಮಲ್ಲಿ ಯಾರಾದ್ರೂ ನಿಮ್ಗೆ ಪ್ರಪೋಸ್ ಅಂದ್ರೆ ನೀವು ನೃತ್ಯ ಮಾಡೋದನ್ನೆಲ್ಲ ನೋಡಿ ನಿಮಗೆ ಪ್ರಪೋಸ್ ಮಾಡಿರುವಂತ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡೋರು ಇದ್ರೇನೋ, ಬಟ್ ಅಲ್ಲೂ ಕೂಡ ಮೈಸೂರು ನಾನು ಹೆಂಗೆ ಅಂತ ಒಂದು ಆ ಸೈಕಲ್ ಇಟ್ಕೊಂಡು ಆ NCC ಗತ್ತು ಗಾಂಭೀರ್ಯದಿಂದ ಬಂದಿದ್ದೀರಾ ನೀವು. ಒಂಥರ NCC ಸೋಲ್ಜರ್ಸ್ ಇರ್ತಾರಲ್ಲ, ಸೈನಿಕರು ತರಾನೇ ನನ್ನ ಕೆಲ್ಸನ ಆಯ್ತಾ ಸೈಕಲ್ ನಡಿ ಹೋಗು ಇಲ್ಲಿಗೆ ಹೋಗು. ಸೊ ಅದು ಮುಖದ ಮೇಲೆ ಎದ್ದು ಕಾಣಿಸೋದು, ಟೈಮ್ ಟು ಟೈಮ್ ಇದು ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು. ಸೊ ಹಾಗಾಗಿ ಯಾವ್ದು ಬಂದಿಲ್ಲ ಆತರ, ಹೇಳ್ಕೊಂಡಿಲ್ಲ ಅನ್ಸುತ್ತೆ. ಯಾಕಪ್ಪ ಹೇಳಿದ್ರೆ ಸುಮ್ನೆ ಆಮೇಲೆ ಇವರು ಇಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋ ತರ ಬಂದಿರುತ್ತೆ. ನಮ್ಮ ಮನೆಯವರಾದ್ರೂ ಅಷ್ಟೇ, ನಾವು ಅಮೆರಿಕದಲ್ಲಿ ಫಸ್ಟ್ ಇಬ್ರು ಭೇಟಿ ಮಾಡಿದಾಗ ಅವರು ಸಹ ಸಡನ್ ಆಗಿ ಬಂದು ಎಕ್ಸ್ಪ್ರೆಸ್ ಅದೆಲ್ಲ ಮಾಡಿಲ್ಲ. ಮೊದಲು ಅವರು ಓದ್ತಾ ಇದ್ದಂಥ ವಿಶ್ವವಿದ್ಯಾನಿಲಯದಲ್ಲಿ ನನ್ನ ಭರತನಾಟ್ಯ ಕಾರ್ಯಕ್ರಮವನ್ನ ಏರ್ಪಡಿಸಿ ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡಿ, ಆಮೇಲೆ ನನಗೆ ಅವ್ರ ಮೇಲೆ ಒಂದು ಒಳ್ಳೆ ಭಾವನೆ ಬಂದ ಮೇಲೆ ಆಮೇಲೆ ನಿಧಾನಕ್ಕೆ ಅವರು ಅದನ್ನ ತೋರಿಸ್ಕೊಂಡಿದ್ದು, ಅಂದ್ರೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋ ರೀತಿನಲ್ಲಿ. ಓಕೆ, ನಿಮ್ಗೆ ಏನಾದ್ರು ಕಾಲೇಜ್ ಟೈಮ್ಸ್ ಅಲ್ಲಿ ನೋಡಿದ ತಕ್ಷಣ ಓಕೆ ಇಂತರ ಮೇಲೆ ಕ್ರಶ್ ಆಗಿತ್ತು, ಬಟ್ ಬಿಡು ಅದೆಲ್ಲ ಏನ್ ಕಾಮನ್ ಅಂತ ಅನ್ಕೊಂಡಿರೋರು ಯಾರಾದ್ರೂ ಇದ್ದಾರಾ? ಅಂದ್ರೆ ಕ್ರಶ್ ಆಗಿತ್ತಾ ನಿಮ್ಗೆ ಅಂತ? ಕ್ರಶ್ ತರ ಆಗಿರ್ಲಿಲ್ಲ. ನಮ್ಮ ಇವರು ಆಕ್ಟರ್ ಇದ್ರು ಮಾಧವನ್ ಇದ್ರು ಗೊತ್ತಾ? ಓಕೆ, ಯಾ, ಅವ್ರ ಮೇಲೆ ಕ್ರಶ್ ಆಗಿತ್ತು ನನ್ಗೆ. ರೀಸನ್ ಏನು? ಏನೋ ಗೊತ್ತಿಲ್ಲಪ್ಪ, ಅವ್ರು ಕಂಡ್ರೆ ಅಷ್ಟು ಇಷ್ಟ ಆಗೋದು ನನಗೆ. ಆಮೇಲೆ ಗೋವಿಂದ ಅವ್ರ ಮೇಲೆ ಆಗಿತ್ತು. ಸೊ ಹೀಗಾಗಿ ಆಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ಬುದ್ಧಿ ಬಂದ್ಮೇಲೆ ಸುದೀಪ್ ಸರ್ ಮೇಲೆ ಆಗಿತ್ತು. ಎಕ್ಸಾಕ್ಟ್ಲಿ ಸುದೀಪ್ ಸರ್ ಮೇಲೆ ಆಗಿತ್ತು. ಹಾಗಾಗಿ ಆಮೇಲೆ ಅಷ್ಟೇ, ಯಾವುದು ಮೂರು ಕೈಗೆ ಎಟಕದೇ ಇರುವಂತದ್ದು. ಸೊ ಅಲ್ಲೇ ಬಿಟ್ಟು ಹೋಯ್ತು. ಜಸ್ಟ್ ಕ್ರಶ್ ಇಸ್ ಎ ಕ್ರಶ್ ಅಷ್ಟೇ, ಅದು ಅಷ್ಟೇ ಕ್ರಶ್. ಓಕೆ, ಕಾಲೇಜ್ ಟೈಮಲ್ಲಿ ನೀವೇನಾದ್ರೂ ರ್ಯಾಗಿಂಗ್ ಮಾಡಿದ್ದೀನಪ್ಪ ಇಂಥವ್ರಿಗೆ ಅಂತಂದ್ರೆ ಯಾರಿಗೆ ಮಾಡಿರ್ತೀರಾ? ರ್ಯಾಗಿಂಗ್ ಎಲ್ಲ ಇಲ್ಲ ಅಂದ್ರೆ ನೀವು ಅದೇ ನಾನು ಈ ಕೆಲಸ ಮಾಡ್ಬೇಕು, ಇದು ಹೋಗ್ಬೇಕು, ಇದು ಮಾಡ್ಬೇಕು ಅಂತ ಅಷ್ಟೇ ಇದ್ರಿ ನೀವು. ಅದ್ ಬಿಟ್ರೆ ಇದೆಲ್ಲ ನೀವು ಜಾಸ್ತಿ ಇನ್ವಾಲ್ವ್ ಆಗಿಲ್ಲ? ಯಾರು ಇಲ್ಲ, ಧೈರ್ಯನೂ ಯಾರಿಗೂ ಇರ್ತಿರ್ಲಿಲ್ಲ. ನಾನು ಅಂತದಕ್ಕೆಲ್ಲ ಸ್ವಲ್ಪ ಹೋಗಿ ಕ್ಲಾಸ್ ಎಲ್ಲ ಬಂಕ್ ಮಾಡ್ತಾ ಇದ್ರಾ? ಸಿಕ್ಕಾಪಟ್ಟೆ ಬಂಕ್ ಮಾಡಿ ಏನ್ ಮಾಡ್ತಾ ಇದ್ರಿ? ನಾನು NCC ನಲ್ಲಿ ಇದ್ನಲ್ಲ, NCC ಟ್ರೈನಿಂಗ್ ಅಲ್ಲಿ ಏನಾಗೋದು ಅಂತಂದ್ರೆ ನಾನು ರಿಪಬ್ಲಿಕ್ ಡೇಗೆ ಟ್ರೈ ಮಾಡ್ತಾ ಇದ್ದೆ. ಅದು ತುಂಬಾ ಕಷ್ಟಕರವಾದಂತಹ ಟ್ರೈನಿಂಗ್ ಅದು. ಬೆಳಿಗ್ಗೆ 5:30 ರನ್ನಿಂಗ್ ಹೋಗ್ಬೇಕು ನಾವು, 6 ಕಿಲೋಮೀಟರ್. 6 ಕಿಲೋಮೀಟರ್ ರೂಲ್ಸ್ ಇರುತ್ತೆ ಇದ್ರಲ್ಲಿ. ಆಮೇಲೆ 1 ಅವರ್ ಡ್ರಿಲ್ ಅಷ್ಟು ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಹೌದು, ಅಷ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದಿರ್ತಾ ಇದ್ದೆ. ಇದೆಲ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗೋಷ್ಟಲ್ಲಿ 9 ಗಂಟೆ ಅನ್ಕೊಳ್ಳಿ. ಮನೇಲಿ ಚೆನ್ನಾಗಿ ತಿಂಡಿ ತಿಂದ್ಬಿಟ್ಟು ಸೈಕಲ್ ಹೊಡ್ಕೊಂಡು ಕಾಲೇಜ್ಗೆ ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಯಾವ ರೀತಿ ನಿದ್ದೆ ಎಳಿತಿತ್ತು ಅಂತ ಅಂದ್ರೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದೆ ಅಟೆಂಡೆನ್ಸ್ ಕೊಟ್ಬಿಟ್ಟು ಅಲ್ಲೇ ಮಲಗ್ಬಿಡ್ತಾ ಇದ್ದೆ ಬೆಂಚ್ ಮೇಲೆ. ಯಾಕಂದ್ರೆ ಮತ್ತೆ ಅದು ಮುಗಿದ್ಮೇಲೆ 3 ಗಂಟೆಗೆ ನನ್ನ NCC ತರಬೇತಿಗೆ ಹೋಗ್ಬೇಕು. ಅದಾದ್ಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ಅದಾದ್ಮೇಲೆ ನಾನು ಡ್ಯಾನ್ಸ್ ನ ಹೇಳ್ಕೊಡ್ತಾ ಇದ್ದೆ ಕೂಡ, ಅದು ಮಾಡ್ಬೇಕು. ಸೊ ಹಾಗಾಗಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಅಟೆಂಡೆನ್ಸ್ಗೆ, ಮಲಗಕ್ಕೆ. ಓಕೆ, ನಿಮಗೆ ಪರ್ಸನಲಿ ನಿಮ್ಮ ಹಸ್ಬೆಂಡ್ ಮದುವೆ ಆದ್ಮೇಲೆ ನಿಮ್ಗೆ ಸರ್ಪ್ರೈಸ್ ಕೊಟ್ಟಿದ್ದು, ನೀವು ಆ ದಿನನೇ ನಾನು ಮರೆಯಕ್ಕಾಗಲ್ಲ ಅಂತಂದ್ರೆ ಅದ್ ಯಾವ ಸರ್ಪ್ರೈಸ್ ಇರ್ಬೋದು? ಮದ್ವೆನೇ ಒಂದು ಸರ್ಪ್ರೈಸಾ? ಒಂದು ದೊಡ್ಡ ಏನ್ ಹೇಳ್ತಾರೆ ಸರ್ಪ್ರೈಸ್ ಅಲ್ಲ. ಸೊ ಮರೆಯಕ್ಕಾಗಲ್ಲ ಅಂತ ಅಂದ್ರೆ ಅತ್ತೆ ಮಾವನೇ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ? ಖಂಡಿತ, ನಮ್ಮನೆಯವರು ಒಪ್ಪಿ ಅವರು ಒಪ್ಪಿ ಎಲ್ಲ. ಸೊ ಅದು ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಬೇರೆ. ಸೊ ಹಾಗಾಗಿ ಅದೇ ಒಂದು ದೊಡ್ಡ ಇದು ಅಂತ ಹೇಳ್ಬೇಕು. ನೀವು ಸರ್ಪ್ರೈಸ್ ಗಿಫ್ಟ್ ಕೇಳಿದ್ರಲ್ಲ, ಅದಕ್ಕೆ ಹೇಳ್ತೀನಿ. ಇದೊಂದು ಆಕ್ಚುಲಿ ತಮಾಷೆ ವಿಚಾರ. ಇದು ಆಕ್ಚುಲಿ ಯಾರು ಕೇಳಿಲ್ಲ, ನೀವು ಕೇಳಿದ್ರೆ ಹೇಳ್ತಾ ಇದೀನಿ. ಮದ್ವೆ ಆಗಿದ್ದು ಮೊದಲನೇ ವರ್ಷದಲ್ಲಿ ಅದನ್ನು ಅಕ್ಷಯ ತೃತೀಯ ಅಂತ ಬರುತ್ತೆ. ಸೊ ಅವಾಗ ನಮ್ಮ ಮತ್ತೆ ಅವ್ರು ಹೇಳಿದ್ರು ಒಂದು ಒಳ್ಳೆ ಗಿಫ್ಟ್, ಗೋಲ್ಡ್ ಚಿಕ್ಕದಾದ್ರೂ ಕೊಡ್ಬೇಕು ಅಂತ ಹೇಳ್ತಾರೆ. ಪಾಪ ಅಮೆರಿಕದಲ್ಲಿ ಇದ್ವಿ ಅವಾಗ. ಇವ್ರು ಹೋಗಿ ಏನೋ ಒಂದು $300-400 ಕೊಟ್ಬಿಟ್ಟು ಒಂದು ಚಿನ್ನದ ಇಯರಿಂಗ್ ತಗೊಂಡ್ ಬಂದ್ರು. ನಾನು ಫಸ್ಟ್ ಯಾರು ಗಿಫ್ಟ್ ಕೊಟ್ರು ಮನೆಯವ್ರು ಕೇಳೋದು ಇದಕ್ಕೆ ಎಷ್ಟು ಕೊಟ್ಬಿಟ್ರಿ ಅಂತ. ಚಿಕ್ಕ ವಯಸ್ಸಿಂದ ಹೇಗೆ ಅಂತ ಅಂದ್ರೆ ನನ್ನ ಮೇಲೆ ಯಾರು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡಬಾರ್ದು ಅನ್ನೋದು ನನಗೊಂದು ಮೈಂಡ್ ಸೆಟ್. ಅವ್ರು ಕೊಟ್ಟ ತಕ್ಷಣ $400 ಕೊಟ್ರೆ ಅಂತ. ಇಷ್ಟು ಚಿಕ್ಕ ಒಳಗೆ $400 ಕೊಟ್ಟಿದ್ದೀರಾ ನೀವು, ಇದನ್ನ ಫಸ್ಟ್ ರಿಟರ್ನ್ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು $50 ಏನೋ ಕೊಟ್ಟು ಚಿನ್ನದ ಬಿಸ್ಕೆಟ್ ಸಿಗುತ್ತಲ್ಲ, ಆ ಬಿಸ್ಕೆಟ್ ತಂದಿಟ್ಬಿಡಿ, ಅದೊಂದು ಇನ್ವೆಸ್ಟ್ಮೆಂಟ್ ಆದ್ರೂ ಆಗುತ್ತೆ. ಇವರು ನೀನು ಯಾವ ರೀತಿ ಹೆಣ್ಣಮ್ಮ ನೀನು, ಎಲ್ಲಾ ಹೆಣ್ಮಕ್ಳು ಗಿಫ್ಟ್ ಬೇಕು, ಚಿನ್ನ ಬೇಕು, ವಜ್ರ ಬೇಕು ಅಂತಾರೆ, ಕೇಳ್ತಾರೆ. ಆದ್ರೆ ನೀನು ವಾಪಸ್ ಕೊಟ್ಬಿಟ್ಟು ಅದೇನೋ ಬಿಸ್ಕೆಟ್ ತಗೊಂಬಂದು ಇಡು ಅಂತ ಹೇಳ್ತಾ ಇದೆಯಲ್ಲ, ಅದೇ ಫಸ್ಟ್ ಅದೇ ಲಾಸ್ಟ್ ಇಂಚರ್ ಅವ್ರೆ. ಅದಾದ್ಮೇಲೆ ಅವ್ರು ನನಗೆ ಯಾವ ಜೀವನದಲ್ಲಿ ಕೊಟ್ಟಿಲ್ಲ, ರಿಟರ್ನ್ ಮಾಡಿಸ್ತಾಳೆ ಅಂತ. ಆ ರೀತಿ ಮೈಂಡ್ ಸೆಟ್ ನನ್ನ ಮೇಲೆ. ನನಗೆ ನಾನು ಬೇರೆಯವ್ರ ಮೇಲೆ ಮಾಡ್ತೀನಿ, ಬೇರೆಯವ್ರ ಮೇಲೆ ಮಾಡಿದ್ರೆ ನಾನು ಐ ಆಮ್ ಫೈನ್, ಬಟ್ ನನ್ನ ಮೇಲೆ ನನಗೆ ಯಾರು ಖರ್ಚು ಮಾಡಬಾರ್ದು.
ಅದೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ. ಓಕೆ, ಈಗ ಇಷ್ಟೆಲ್ಲ ನೀವು ಕ್ವಶನ್ಸ್ ಮಾಡಿದ್ರಿ. ಈಗ ಕೆಲವೊಂದು ತಲೆ ಉಪಯೋಗಿಸಿ ಹೇಳುವಂತ ಕ್ವಶನ್ಸ್ ನ ಕೇಳ್ತೀನಿ. ಬಟ್ ಏನಂದ್ರೆ 3 ಕ್ವಶನ್ ಕೇಳೋದು, ಜಾಸ್ತಿ ಕೇಳಲ್ಲ. ಅದಕ್ಕೆ ನೀವು ಯೋಚನೆ ಮಾಡಿ ಆನ್ಸರ್ ಕೊಡ್ಬೇಕು. ಸರಿ. ಓಕೆ, ಯಾ ಫಸ್ಟ್ನೇ ಕ್ವಶನ್, ತಿನ್ಲಿಕ್ಕೆ ಆಗದ ಕ್ಯಾರೆಟ್ ಎಲ್ಲಿ ಸಿಗುತ್ತೆ? ತಿನ್ನಕ್ ಆಗದೆ ಇರೋ ಕ್ಯಾರೆಟ್ ಎಲ್ಲಿ ಸಿಗುತ್ತೆ? ಯಾ ಚಿನ್ನ. ಅದೇ ಎಲ್ಲಿ ಚಿನ್ನ? ಓಕೆ, ಅದೆಲ್ಲಿ ಸಿಗುತ್ತೆ? ಚಿನ್ನದ ಅಂಗಡಿ. ಯಾ ನೋಡಿದ್ರ, ನಾನು ಇವಾಗ ಚಿನ್ನ ಅಂತ ಹೇಳ್ದಾಗ ಇದನ್ನ ಹೇಳ್ಬಾರ್ದಾಗಿತ್ತು. ಈಗ ನಾನು ನಿಮ್ಮನ್ನ ಚಿನ್ನದ ಬಗ್ಗೆ ಕೇಳಿದೆ, ಗಿಫ್ಟ್ ಕೊಟ್ಟಿದಾರಾ ಅಂತ. ಸೊ ಆಕ್ಚುಲಿ ಮದ್ವೆ ಆದ್ಮೇಲೆ ಗಂಡ ಕೊಡೋದೇ ಫಸ್ಟ್ ಗಿಫ್ಟ್ ಚಿನ್ನ ಆಗಿರುತ್ತೆ. ಸೊ ಹಾಗಾಗಿ ಈ ಕ್ವಶನ್ ತಗೊಂಡೆ. ಯಾ ಸಖತ್ತಾಗಿ ಹೇಳಿದ್ರಿ. ಅಂಡ್ ಸಿಪ್ಪೆ ತೆಗೆದ್ರು ಹೆಸರು ಅದ್ರ ಬದಲಾಗ್ತಾನೆ ಇರುತ್ತೆ. ಒಂದ್ಸಲ ಅದ್ರ ಸಿಪ್ಪೆ ತೆಗೆದ್ರೆ ಅದ್ರದ್ದು ಹೆಸರು ಬದಲಾಗುತ್ತೆ. ಸಿಪ್ಪೆ ತೆಗೆದ್ರೆ ಹೆಸರು ಬದಲಾಗುತ್ತಾ? ಹಾ, ಆ ವಸ್ತು ಯಾವುದು? ಓ, ವಸ್ತು. ಹಾ, ಕ್ಲೂ ಕೊಡ್ಬೋದಾ ನಾನು? ಒಂಚೂರು ಕ್ಲೂ ಕೊಡಿ. ನೀವು ದಿನನಿತ್ಯ ತಿಂತೀರಾ ಅದನ್ನ? ದಿನನಿತ್ಯನಾ? ಎಸ್. ಡಯಟ್ ಗೇಟ್ ಮಾಡ್ತಿದ್ರೆ ತಿನ್ನಕ್ ಹೋಗಲ್ಲ, ಇಲ್ಲ ಅಂದ್ರೆ ತಿಂತೀರಾ? ಇಲ್ಲ, ಅಲ್ಲೇ ಅಲ್ಲ, ನಾನು ದಿನ ಯಾ ಇನ್ನೊಂದ್ ಹೇಳ, ನಮ್ಮ ಇಂಡಿಯನ್ಸ್ ಪೀಪಲ್ಸ್ ಮಾತ್ರ, ಇಂಡಿಯಾ ಅನ್ನೋದಕ್ಕಿಂತ ಕರ್ನಾಟಕ ಪೀಪಲ್ಸ್ಗೆ ಆಲ್ ಟೈಮ್ ಫೇವ್ರೇಟ್ ಅದು. ದೇವ್ರೆ, ದಿನ ತಿಂತೀವಿ ಅನ್ನೋದಾದ್ರೆ ತುಂಬಾ ಫೇವ್ರೇಟ್. ಅದನ್ನ ತಿನ್ಲಿಲ್ಲ ಅಂದ್ರೆ ಅವ್ರಿಗೆ ಅವತ್ತು ಮನ್ಸೇ ಇರಲ್ಲ. ಇರಪ್ಪ ಒಂದ್ಸದಿನಾದ್ರು ದಿನಕ್ಕೆ ತಿನ್ಬೇಕು ಅಂತಾರೆ. ತಿನ್ನೋಂಥದ್ದ? ಎಸ್. ಅಯ್ಯೋ ದೇವ್ರೆ, ಬಾಳೆಹಣ್ಣು ಬೇಯಿಸಿ ತಿನ್ನೋಂಥದ್ದು. ಇದೆಲ್ಲ ಚೆನ್ನಾಯ್ತಲ್ಲ. ರಾಗಿ ಮುದ್ದೆನಾ? ನೋ. ಅಕ್ಕಿನಾ? ಎಸ್, ಎಕ್ಸಾಕ್ಟ್ಲಿ. ಭತ್ತ ಅಕ್ಕಿ. ಓ ಮೈ ಗಾಡ್, ಕರೆಕ್ಟ್ ಕರೆಕ್ಟ್. ಭತ್ತ ಅಕ್ಕಿ, ಸೂಪರ್. ಯಾ ಅಲ್ವಾ? ನಾವು ದೊಡ್ಡ ವಸ್ತುಗಳ ಬಗ್ಗೆನೇ ತಲೆ ಹೋಗ್ತಿರತ್ತೆ. ಭತ್ತ ಅಕ್ಕಿ ಡೆಫಿನೆಟ್. ಅಯ್ಯೋ ನನಗಂತೂ ಇರಕ್ಕೆ ಆಗಲ್ಲ, ಬಿಟ್ಟು 3 ಹೊತ್ತು ಬೇಕೇ ಬೇಕು. 3 ಹೊತ್ತು ಬೇಕು. ಓಕೆ, ನೋಡೋಕೆ ಕೋಲು, ಆದ್ರೆ ತಿಂದ್ರೆ ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್. ಏನದು? ಕಬ್ಬ. ಎಕ್ಸಾಕ್ಟ್ಲಿ. ನೋಡಿದ್ರ, ತಲೆ ಉಪಯೋಗಿಸಿ ಹೇಳ್ತೀನಿ ಅಂತಂದ್ರೆ ನೀವು ಲಿಟ್ರಲಿ ಹೇಳಿದ್ರಿ. ಓಕೆ, ಬಟ್ ಈಗ ಕೆಲವೊಂದು ಫನ್ನಿ ಕ್ವಶನ್ಸ್ ಕೇಳ್ತೀನಿ. ಬಟ್ ಅದು ಫನ್ನಿಯಾಗೂ ಇರುತ್ತೆ, ಪ್ಲಸ್ ನೀವು ಥಿಂಕಿಂಗು ಮಾಡ್ಬೇಕಾಗುತ್ತೆ. ಓಕೆ, ಫಸ್ಟ್ನೇದು, ಸಮಯವನ್ನ ಕಟ್ ಮಾಡಿದ್ರೆ ಏನಾಗುತ್ತೆ? ಸಮಯವನ್ನ ಕಟ್ ಮಾಡಿದ್ರೆ ಏನಾಗುತ್ತೆ? ಸಮಯನೇ. ಹಾ, ಅದನ್ನ ಕಟ್ ಮಾಡಿದ್ರೆ ಏನಾಗುತ್ತೆ? ಸಮಯನೇ ಅಲ್ವಾ? ಸಮಯನ ಕಟ್ ಮಾಡಿದ್ರೆ ಸಮಯನೇ. ಸಮಯನ ಕಟ್ ಮಾಡಿದ್ರೆ ಏನಾಗುತ್ತೆ? ಸಮಯನ. ಓಕೆ, ಕಟ್ನ ಏನಂತ ಕರೀತಾರೆ ಇಂಗ್ಲಿಷಲ್ಲಿ? ಕಟ್ಟೆ. ಇಂಗ್ಲಿಷಲ್ಲಿ ಏನಂತ ಕರೀತಾರೆ? ಕಟ್ ಅಂತ ಕರೀತಾರ? ಕಟ್, CUT, ಕಟ್ ಅಲ್ವಾ? ನೋ, ನೀವು ಕಾಪಿ ಪೇಸ್ಟ್ ಕಟ್ ಬಗ್ಗೆ ಮಾತಾಡ್ತಿದ್ದೀರಾ. ಆ ಕಟ್ಟಲ್ಲ, ಬೇರೆ ಕಟ್ಟು. ಓಕೆ, ಒಂದು ತುಂಡನ ಏನಂತ ಕರೀತೀರಾ? ಪೀಸ್. ಯಾ, ಸೊ ಟೈಮ್ ಪೀಸ್. ಓ ಮೈ ಗಾಡ್, ಗೊತ್ತಾಯ್ತಾ? ಯಾ, ಈಗ 2ನೇ ಕ್ವಶನು, ಹುಟ್ಟಿದಾಗ್ನಿಂದ ಸಾಯೋವರ್ಗುನು ಅದು ಸ್ನಾನ ಮಾಡ್ತಾನೇ ಇರುತ್ತೆ. ಆ ಜೀವಿ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಸಮಾಧಾನನೇ ಆಗಲ್ಲ. ಆ ಜೀವಿ ಯಾವುದು? ಪ್ರಾಣಿನಾ? ಹೌದಾ? ಹೌದು. ಮೀನಾ? ಯಾ, ಎಕ್ಸಾಕ್ಟ್ಲಿ ಕರೆಕ್ಟ್. ಇಷ್ಟು ಸಿಂಪ್ಲಿಸಿಟಿ. ಯಾಕೆ ಮೀನು ಅಂತ ಯಾಕೆ ನಿಮಗೆ ನೆನಪಾಯ್ತು? ಸಡನ್ ಆಗಿ ಇನ್ಯಾವ ಪ್ರಾಣಿ ಅಷ್ಟೊಂದು ಸ್ನಾನ ಮಾಡಕ್ ಸಾಧ್ಯ ಅಂತ ಯೋಚನೆ ಮಾಡಿದೆ. ಇರುತ್ತಲ್ಲ, ಸೊ ಮೀನೇ ಇರ್ಬೋದು ಅಂತ. ಯಾ, ಇದಕ್ಕೆ ಮಾತ್ರ ನಾನು ನೀವು ಎಕ್ಸಾಕ್ಟ್ ಆನ್ಸರ್ ಕೊಡಕ್ಕಾಗಲ್ಲ ಅನ್ಕೊಂತೀನಿ. ಸ್ವಲ್ಪ ತಲೆ ಕೆಡ್ಸ್ಕೊಂತೀರಾ ಅಂತ ಅನ್ಸುತ್ತೆ. ಒಂದು ಕಲ್ಲಿರುತ್ತೆ ಅಂತಂದ್ರೆ ಸ್ಕೂಲು ಅಥವಾ ಕಾಲೇಜ್ ಪಕ್ಕದಲ್ಲಿ ಆಲ್ಮೋಸ್ಟ್ ಆಗಿ ಕಲ್ಲಿರುತ್ತೆ. ಆ ಕಲ್ಲನ್ನ ಸ್ಟೂಡೆಂಟ್ಸು ಉಪಯೋಗಿಸ್ಕೋತಾರೆ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಲೈಫಿಗೆ. ಆ ಕಲ್ಲು ಸ್ಟೂಡೆಂಟ್ಸ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಆ ಕಲ್ಲು ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಆ ಕಲ್ಲು ಯಾವುದು? ಈ ಮೈಲಿಗಲ್ಗಳು ಹಾಕಿರ್ತಾರಲ್ಲ ಅದ? ನೋ, ಇಲ್ಲ. ಅವ್ರ ದಿನನಿತ್ಯದಲ್ಲಿ ಏನಾದ್ರು ಏರುಪೇರು ಆಯ್ತು ಅಂತಂದ್ರೆ ಅವ್ರ ವಸ್ತುಗಳಿಗೆ, ಬಳಸೋ ವಸ್ತುಗಳಿಗೆ ಆ ಕಲ್ಲನ್ನ ಯೂಸ್ ಮಾಡ್ತಾರೆ. ಆ ಕಲ್ಲು ಯಾವುದು? ಅಯ್ಯೋ, ಹೌದಾ? ಹೌದು. ನಮ್ಮ ಶಾಲಾ ಕಾಲೇಜ್ ಪಕ್ಕನೂ ಇತ್ತಾ? ಎಸ್. ಕಾಲೇಜ್ ಪಕ್ಕ ಅಂದಿದ ತಕ್ಷಣ ಪಕ್ಕಾನೇ ಇರ್ಬೇಕು ಅಂತೇನಿಲ್ಲ, ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆ ತರ. ಬಳಪದ ಕಲ್ಲ? ನೋ 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 ನೋ. ಕ್ಲೂ ಕೊಡ್ಲಾ? ಚಲುವಿನ ಚಿತ್ತಾರ ಮೂವಿ ನೋಡಿದೀರಾ? ಹೇಗೆ, ಎಷ್ಟು ಸಲ ನೋಡಿದೀರಾ? ಒಂದೇ ಸಲ. ಓಕೆ, ಆ ಚಲುವಿನ ಚಿತ್ತಾರದಲ್ಲಿ ಈ ಕಲ್ಲಿಂದಾನೇ ಸ್ಟೋರಿ ಸ್ಟಾರ್ಟ್ ಆಗಿದ್ದು. ಚಲುವಿನ ಚಿತ್ತಾರ ಆ ಕಲ್ಲಿಂದಾನೇ, ಅಲ್ಲಿಂದ ಸ್ಟೋರಿ ಉಟ್ಕೊಳ್ಳುತ್ತೆ. ಹಾಗಾಗಿನೇ ನಮ್ಮ ಇಂಡಿಯನ್ ಪೀಪಲ್ಸ್ಗಾಗಿರ್ಬೋದು, ಕರ್ನಾಟಕದ ಮಂದಿಗಾಗಿರ್ಬೋದು ಆ ಫಿಲಮ್ ಅಷ್ಟು ಹಿಟ್ ಕೊಟ್ಟಿದ್ದು, ಅಷ್ಟು ಚಂದ ಅನ್ಸಿದ್ದು.
ಅಂದ್ರೆ ಇದು ಡಿಪ್ಲೊಮೆಟಿಕ್ ಆನ್ಸರ್ ಆಗಿರುತ್ತೆ, ನೀವು ಕೊಡ್ಬೇಕಾಗಿರೋದು ನಂಗೆ ಡಿಪ್ಲೊಮೆಟಿಕ್ ಆಗಿರುತ್ತೆ. ಓಕೆ. ಸೊ ಕಲ್ಲು ಅಂದ್ರೆ ಎಕ್ಸಾಕ್ಟ್ ಕಲ್ಲಲ್ಲ, ಡಿಪ್ಲೊಮೆಟಿಕ್ ಆಗಿರುತ್ತೆ, ಸ್ವಲ್ಪ ಡಿಪ್ಲೊಮೆಟಿಕ್. ಏನ ಕಾಲೇಜ್ ಬೋರ್ಡ್ಗಳು ಹಾಕಿರ್ತಾರಲ್ಲ ಅದ್ ಕಲ್ಲಾಗಿರುತ್ತಾ? ಕಲ್ಲಲ್ಲ. ಇನ್ನೊಂದು ಸ್ವಲ್ಪ ಥಿಂಕ್ ಮಾಡಿ. ಚಲುವಿನ ಚಿತ್ತಾರ ಅಂದ್ರೆ ಲೈಕ್ ಇನ್ನೂ ಸ್ವಲ್ಪ ಕ್ಲೂ ಕೊಡ್ತೀನಿ. ಚಲುವಿನ ಚಿತ್ತಾರದಲ್ಲಿ ಗಣೇಶ್ ಅವರಿಂದ ಸ್ಟಾರ್ಟ್ ಆಗುತ್ತೆ ಲವ್ ಸ್ಟೋರಿ, ಅಮೂಲ್ಯ ಅವರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲೊಂದು ಮೇನ್ ಇರುತ್ತೆ, ಆ ರೀಸನ್ ಇಂದಾನೆ ಅವರಿಬ್ರು ಮೀಟ್ ಆಗೋ ಅಂಥದ್ದು, ಅವರಿಬ್ರು ಅಲ್ಲಿಂದನೇ ಲವ್ ಸ್ಟೋರಿ ಅವ್ರಿಗೆ ಸ್ಟಾರ್ಟ್ ಆಗೋ ಅಂಥದ್ದು. ಹೇಳ್ಬಿಡ್ಲಾ? ಮೆಕ್ಯಾನಿಕಲ್. ರಾಮ, ಇದು ಓಕೆನಾ? ಇವಾಗ ಗೊತ್ತಾಯ್ತಾ ಡಿಪ್ಲೊಮೆಟಿಕ್? ಎಸ್, ಇಷ್ಟೊತ್ತು ನೀವು ನಿಮ್ಮ ಸಮಯವನ್ನ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದೀರಾ. ಅಂಡ್ ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ಏನಾದ್ರು ಒಂದೆರಡು ಮಾತು ಹೇಳ್ತೀನಿ ಅಂತಂದ್ರೆ ಹೇಳ್ಬಿಡಿ. ಡೆಫಿನೆಟ್ಲಿ ನಾನು ಈ ರೀತಿಯಾದಂಥ ಯಾವಾಗಲೂ ಒಂದು ಅವಕಾಶ ಸಿಕ್ಕಿದಾಗಲೆಲ್ಲ ಸಮಾಜಕ್ಕೆ ಏನೋ ಒಂದು ಉಪಯೋಗ ಆಗೋ ಅಂಥ ಒಂದು ಸಂದೇಶವನ್ನೇ ಕೊಡ್ತೀನಿ. ಇತ್ತೀಚೆಗೆ ನಾನು ನೋಡ್ತಾ ಇರೋದಂತೂ ನಮ್ಮ ಸಮಾಜದಲ್ಲಿ ತುಂಬ ಈ ಆತ್ಮಹತ್ಯೆಗಳನ್ನು ಕಂಡು ಬರ್ತಾ ಇದೆ ನಮಗೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಅದರಲ್ಲೂ ಗಂಡಸರು ಏನಾಗ್ಬಿಟ್ಟಿದೆ, ಚಿಕ್ಕ ವಯಸ್ಸಿಂದ ಗಂಡು ಮಕ್ಕಳಿಗೆ ಹೇಳ್ತಾರೆ, ಏನು ಇದು ಹುಡುಗಿ ಥರ ಅಳ್ತೀಯಾ, ಅಲ್ಲಿಂದನೇ ಅವ್ರನ್ನ ಒಂಥರ ಸ್ಟ್ರಾಂಗ್ ಮಾಡಬೇಕು. ಹುಡುಗ ಅಂತ ಅಂದರೆ ಸ್ಟ್ರಾಂಗ್, ಹುಡುಗ ಅಂದರೆ ಸೊ ಅವನ ಮನಸ್ಸಿನಲ್ಲಿ ಅನಿಸೋವಂಥ ಭಾವನೆಗಳನ್ನು ಹೇಳ್ಕೊಳಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಚಿಕ್ಕ ವಯಸ್ಸಿಂದನೇ ತರಿಸ್ಬಿಟ್ಟಿರ್ತಾರೆ. ಅದು ತಪ್ಪು, ಅದು ಬದಲಾಗಬೇಕು. ನೋಡಿ, ಇಷ್ಟೆಲ್ಲ ನಮ್ಮ ಪ್ರಪಂಚ ಬದಲಾಗಿದೆ, ಟೆಕ್ನಾಲಜಿ ಇಷ್ಟೆಲ್ಲ ಬದಲಾಗಿದೆ, ದೊಡ್ಡದೆಲ್ಲ ಇಷ್ಟೊಂದು ಬದಲಾಗಿದೆ, ಅದು ಚಿಕ್ಕ ಚಿಕ್ಕ ವಿಚಾರಗಳು ಇನ್ನೂ ಬದಲಾಗಿಲ್ಲ. ಅದೇ ರೀತಿಯಲ್ಲಿ ಹೆಣ್ಮಕ್ಳನ್ನ ಏನು ಗಂಡುಬೀರಿ ಥರ ಆಡ್ತೀಯಾ, ಸ್ವಲ್ಪ ಕ್ವಯಟ್ ಆಗಿರು ಅಂತ ಹೇಳ್ಕೊಡ್ತಾರೆ. ಇವತ್ತಿನ ದಿವಸ ನಾವು ಹೆಣ್ಮಕ್ಳಿಗೆ ಏನೆಲ್ಲ ಅತ್ಯಾಚಾರಗಳಾಗ್ತಾ ಇದೆ ಅದನ್ನು ನೋಡ್ತಾ ಇದ್ದೀವಿ. ಸೊ ಈ ಹೆಣ್ಮಕ್ಳು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಸ್ಟ್ರಾಂಗ್ ಆಗಿ ಎದ್ದು ನಿಂತ ತಕ್ಷಣ ಗಂಡುಬೀರಿ ಹಂಗೆ ಆಡಬೇಡ ಅಂತ ಹೇಳೋದು, ಅಥವಾ ಹುಡುಗ ಪಾಪ ತನ್ನ ಭಾವನೆಗಳನ್ನು ಹೇಳ್ಕೊಳಕ್ಕೆ ಬಂದಾಗ ಇದೇ ನೀನು ಹುಡುಗಿ ಹಂಗೆ ಅಳ್ತೀಯ ಅನ್ನೋದು, ಇದು ಎರಡೂ ಬದಲಾಗಬೇಕು ಸಮಾಜದಲ್ಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತಿನ ದಿನ ನೋಡಿ ಎಷ್ಟು ಗಂಡಸರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಸ್ಟ್ರಾಂಗ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಅದನ್ನು ಪಾಪ ಅವರಲ್ಲೇ ಇಟ್ಕೊಂಡು ತಡ್ಕೊಳಕ್ಕಾಗದೇ ಇರುವಂತಹ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನಮ್ಮ ಸಮಾಜದಲ್ಲಿ ಇದು ಬದಲಾವಣೆ ಆಗೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ತುಂಬ ಅಂದ್ಕೊಳ್ತೀನಿ. ನಿಮಗೆ ಗೊತ್ತಿರೋವಂಥ ಅಣ್ಣ ತಮ್ಮದಿರಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಗಂಡು ಮಕ್ಕಳು, ಅಪ್ಪಂದಿರು, ಚಿಕ್ಕಪ್ಪಂದಿರು, ಯಾರೇ ಆಗಲಿ, ಅವಾಗ ಕೇಳೋಕ್ಕೆ ಶುರು ಮಾಡಿ. ಏನಾದರೂ ನಿಮಗೆ ತೊಂದರೆ ಇದೆಯಾ, ಏನಾದರೂ ನೋವಿದೆಯಾ, ಏನಾದರೂ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಸಾಫ್ಟಾಗಿ ಕೇಳಿ ಅವರು ಸಾಫ್ಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ಕೂತು ಮಾತಾಡಿದ್ರಿ, ನಮ್ಮ ವೀಕ್ಷಕರಿಗೆ ಒಳ್ಳೆ ಸಂದೇಶವನ್ನು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್.